ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಆದರದ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬಾಯ್ ಶಕುಂತಲಾ ಹರ್ಬಲ್ ಹೈಟೋನ್. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು ಮತ್ತು 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಇದರ ಜೊತೆಗೆ ಪ್ರತಿದಿನದಂತೆ ಇವತ್ತು ಸಹ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ವೀಕ್ಷಕರೇ, ಈ ದಿನದ ವಿಶೇಷತೆ ಏನು ಅಂದರೆ, ಇವತ್ತು ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಮೈಸೂರಿಗೆ. KRS ಕೃಷ್ಣರಾಜಸಾಗರ ಡ್ಯಾಂ ಬಳಿ ಶಿವನಿಗೆ ವಿಶೇಷ ರುದ್ರಾಭಿಷೇಕವನ್ನು ಸಲ್ಲಿಸ್ತಾ ಇದ್ದಾರೆ. ವರುಣನ ಕೃಪೆಗಾಗಿ, ಜಲಕ್ಕಾಗಿ, ರೈತರಿಗಾಗಿ, ರಾಜ್ಯದ ಹಿತಕ್ಕಾಗಿ ನಡೆಸ್ತಾ ಇರುವಂತಹ ವಿಶೇಷ ಅಭಿಷೇಕ ಇದು. ಹಾಗೆಯೇ ಕಾವೇರಿ ಆಸ್ಥಾನದಲ್ಲಿ ಗಂಗಾರಾಧನೆಯನ್ನು ಕೂಡ ಬಹಳ ವಿಶೇಷವಾಗಿ ಗುರುಜಿಯವರು ನೆರವೇರಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವೆಲ್ಲರೂ ಪ್ರತಿಯೊಬ್ಬರೂ ಭಾಗವಹಿಸ್ಬೋದು. ಹಾಗೆಯೇ ಮೇ 1ನೇ ತಾರೀಕು ಭಾನುವಾರ ಕಾರ್ಮಿಕರ ದಿನಾಚರಣೆಯ ದಿನದಂದು ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಕುಂದಾಪುರದ ಕುಂಬಾಸಿಗೆ. ಕುಂಬಾಸಿಯಲ್ಲಿ ಇರುವಂತಹ ಒಕ್ಕೋಡಿ ಗ್ರಾಮದ VK ಮೋಹನ್ ಅವರ ಸ್ವಗೃಹಕ್ಕೆ ಗುರುಜಿಯವರು ಆಗಮಿಸ್ತಾರೆ. ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಪ್ರತಿಯೊಬ್ಬ ಕಾರ್ಮಿಕರಿಗೂ ಒಳಿತಾಗಲಿ, ಅವರ ಮನೋಭಿಲಾಷೆಗಳೆಲ್ಲ ಈಡೇರಲಿ, ವೀರ ಯೋಧರ ಕ್ಷೇಮಕ್ಕಾಗಿಯೂ ರೈತರಿಗಾಗಿಯೂ ಉತ್ತಮ ಮಳೆಗಾಗಿಯೂ ನಡೆಸ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ಇದು. ಮೊದಲನೇದಾಗಿ ಗುರುಜಿಯವರು ಕುಂಬಾಸಿಯ ಮಹಾಗಣಪತಿಗೆ ವಿಶೇಷ ಪೂಜೆಯನ್ನು ನೆರವೇರಿಸ್ತಾರೆ. ನಂತರ VK ಮೋಹನ್ ಅವರ ಮನೆಯಲ್ಲಿ ಲಕ್ಷ್ಮೀ ಅನುಷ್ಠಾನವನ್ನು ಸಲ್ಲಿಸಲಾಗ್ತಾ ಇದೆ. ಲಕ್ಷ್ಮಿ ಅನುಷ್ಠಾನದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಪಾಲ್ಗೊಳ್ಬೋದು. ಕುಂದಾಪುರದ ಕುಂಬಾಸಿಯ ಒಕ್ಕೋಡಿ ಗ್ರಾಮದಲ್ಲಿ ಇರುವಂತಹ VK ಮೋಹನ್ ಅವರ ಸ್ವಗೃಹಕ್ಕೆ ಆಗಮಿಸಿ ಲಕ್ಷ್ಮಿ ಅನುಷ್ಠಾನದಲ್ಲಿ ಪಾಲ್ಗೊಳ್ಳಿ, ದೇವಿಯ ಕೃಪೆಗೆ ಪಾತ್ರರಾಗಿ, ಜೊತೆಗೆ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನೀಗ ಈ ದಿನದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂಥ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರಮ್ಮ. ಸ್ವಾಗತ ಕೋರಿದ್ದಾಯ್ತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಬುಧವಾರ ಸ್ಥಿರವಾರ ಯಾವ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತೀರಾ? ಓಂ ಶ್ರೇಯಃ ಕಾಂತಾಯ ಕಲ್ಯಾಣ ನಿಧೇ ನಿಧೇಸ್ಮಿನಾಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಹರಿಹರ ಬ್ರಹ್ಮಾದಿಗಳನ್ನು ಪ್ರಾರ್ಥನೆ ಮಾಡಿ ಇವತ್ತು ನಾವು ಕೈಗೊಂಡಿರ್ತಕ್ಕಂಥ ಜಲಕ್ಷಾಮ ಉಂಟಾದ್ದರಿಂದ ಜಲಕ್ಕೋಸ್ಕರ ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿ ಕುರು. ರಾಜ್ಯದ ನಾನಾ ಕಡೆಗಳಲ್ಲಿರ್ತಕ್ಕಂಥ ನದಿಗಳು ಎಲ್ಲೆಲ್ಲಿ ಉಗಮವಾಗುತ್ತೋ ಎಲ್ಲ ನದಿಗಳು ಉಕ್ಕಿ ಹರಿಬೇಕು. ನದಿಗಳು ಚೆನ್ನಾಗಿ ಹರಿದರೆ ಆ ಭಾಗದ ಸುತ್ತಮುತ್ತಿರ್ತಕ್ಕಂಥ ರೈತರು ಸುಭಿಕ್ಷವಾಗಿರ್ತಾರೆ, ರಾಜ್ಯ ತಂಪಿನಿಂದ ಇರುತ್ತೆ. ರಾಜ್ಯದಲ್ಲಿ ಮಳೆಯ ಕ್ಷಾಮ ಎದುರಾಗದಿರ ಇದ್ದರೆ ಪಶು ಪಕ್ಷಿ ಪ್ರಾಣಿಗಳಿಗೂ ವನ್ಯಜೀವಿಗಳಿಗೂ ಹಾಗೂ ಗೋವುಗಳಿಗೂ ಸಾಕಷ್ಟು ಒಂದಿಷ್ಟು ಅನುಕೂಲತೆಗಳಾಗುತ್ತೆ. ಆದರೆ ನೀರಿನ ಕ್ಷಾಮ ಸಾಕಷ್ಟು ತಲೆದೋರೋದ್ರಿಂದ ಇವತ್ತಿನ ದಿವಸ ಬೆಂಗಳೂರಿಗೆ ಹತ್ತಿರ ಮೈಸೂರಲ್ಲಿರ್ತಕ್ಕಂತಹ ಕೃಷ್ಣರಾಜೇಂದ್ರ ಅಣೆಕಟ್ಟು, ಅದರಲ್ಲೂ ಕನ್ನಂಬಾಡಿ ಅಣೆಕಟ್ಟು ಅಂತಲೂ ಹೆಸರು, ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿರ್ತಕ್ಕಂತಹ ಈ ಅಣೆಕಟ್ಟು, ಈ ಭಾಗದಲ್ಲಿ ಕಾವೇರಿ ನಿಲ್ತಾಳೆ ತಾಯಿ. ಇಲ್ಲಿ ನಿಂತಹ ಕಾವೇರಿ ಸಾಕಷ್ಟು ಜನಕ್ಕೆ ಅನುಕೂಲವಾಗಿ ಜೀವಧಾರಿಯಾಗಿದ್ದಾಳೆ. ಅಂತಹ ತಾಯಿ ಆಸ್ಥಾನದಲ್ಲೂ ಸಹಿತ ಜಲ ಕಡಿಮೆ ಇರೋದ್ರಿಂದ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ರುದ್ರನಿಗೆ ರುದ್ರಾಭಿಷೇಕ, ಮಹಾಮೃತ್ಯುಂಜಯ ಹವನ, ಜೊತೆಗೆ ಕಾವೇರಿ ಮಾತೆಯ ಸಾನ್ನಿಧ್ಯದಲ್ಲಿ ನದಿಗಳ ಅನುಷ್ಠಾನವನ್ನು, ಗಂಗಾ ಪೂಜೆಯನ್ನು ಶಾಸ್ತ್ರಬದ್ಧವಾಗಿ ಮಾಡಬೇಕು ಅನ್ನೋ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪ ನಮ್ಮದಾಗಿದೆ. ಈ ಸಂಕಲ್ಪ ರಾಜ್ಯದ ಜನತೆಗೆ, ಅದರಲ್ಲೂ ರಾಜ್ಯದ ಮೂಲ ಮೂಲೆಗಳಲ್ಲಿ ಇರತಕ್ಕಂಥ ನದಿಗಳಾಗಲಿ, ಬಾವಿ, ಕೆರೆಗಳಾಗಲಿ ಎಲ್ಲವೂ ಸಹಿತ ತುಂಬಿ ಹರಿಬೇಕು. ಇದಕ್ಕೆ ವರ್ಣನ ಕೃಪೆ ಆಗಬೇಕು. ವರ್ಣನ ಕೃಪೆಗೋಸ್ಕರ ಗಂಗೆ ಧರೆಗಿಳಿಲಿಕ್ಕೋಸ್ಕರ ಸಾಂಬ ಸದಾಶಿವನಲ್ಲಿ ಅನುಷ್ಠಾನವನ್ನು ಮಾಡೋಣ. ಶ್ರದ್ಧಾಭಕ್ತಿಯಾಗಿ ಭಗವಂತನ ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆಗಾಗಿ ನಾನು ಮೈಸೂರಿಗೆ ಬರ್ತಿದ್ದೇನೆ. ನೀವು ಸಹಿತ ಭಾಗವಹಿಸಿ ಭಗವಂತನ ಪ್ರಾರ್ಥಿಸೋಣ. ಇನ್ನು ನಡೀತಕ್ಕಂಥ ಮುಂದಿನ ದಿನಗಳ ಕಾರ್ಯಕ್ರಮಗಳು ಸಾಕಷ್ಟಿದೆ. ಹಾಗೆ ಇವತ್ತಿನ ದಿವಸ ಇವತ್ತು ನಾವು ಹಮ್ಮಿಕೊಳ್ತಕ್ಕಂಥ ರುದ್ರನ ಅನುಷ್ಠಾನ ಅಂದರೆ ಶಿವನಿಗೆ ರುದ್ರಾಭಿಷೇಕ, ತ್ರಯಂಬಕೇಶ್ವರನ ಆರಾಧನೆ, ಗಂಗಾರಾಧನೆ, ಕಾವೇರಿಯ ಅನುಷ್ಠಾನ ಇದೆಲ್ಲವೂ ಆದರೆ ಸದ್ಯದ ದಿನದಲ್ಲೇ
ತುಂಬ ಹತ್ತಿರದ ಸದ್ಯದ ದಿನದಲ್ಲಿ ಒಂದು ಮಹಾನಕ್ಷತ್ರವಿರುವಂತಹ ದಿನ, ಶುಭ ಮಹಾನಕ್ಷತ್ರದಲ್ಲಿ ಸಂಧ್ಯಾಕಾಲ ಗೋಧೂಳಿ ಲಗ್ನದಲ್ಲಿ ಒಂದು ದೀಪಾರಾಧನೆ ಮಾಡಬೇಕು ಅನ್ನೋ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪ. ಈ ದೀಪಾರಾಧನೆ ಎಲ್ಲಿ ಮಾಡತಕ್ಕಂಥದ್ದು? ಆದರೆ ನೀವು ಅಲ್ಲಿ ಓಡಾಡೋಂತಹ ಅವಶ್ಯಕತೆ ಇಲ್ಲ. ನೀವು ಎಲ್ಲಿ ವಾಸ ಮಾಡ್ತಿದ್ದೀರೋ ವಾಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ದೇವಾಲಯಗಳಲ್ಲಿ, ಎಲ್ಲಿ ವಾಸ ಮಾಡ್ತಿದ್ದೀರೋ ವಾಸ ಮಾಡುವಂತಹ ಸ್ಥಳಗಳಲ್ಲಿರ್ತಕ್ಕಂತಹ ದೇವಾಲಯಗಳಲ್ಲಿ ವಿಶೇಷವಾದಂಥ ರೀತಿ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನವೇನು, ಆ ಅನುಷ್ಠಾನದಿಂದ ಆಗ್ತಕ್ಕಂತಹ ಫಲಾಫಲಗಳೇನು, ಇದೆಲ್ಲವನ್ನು ಸಹಿತ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಇವತ್ತು ಮಾತ್ರ ಪ್ರತಿಯೊಬ್ಬರು ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರದಿಂದ ಶಿವನ ಪ್ರಾರ್ಥನೆ ಮಾಡಬೇಕು. ಶಿವನ ಪ್ರಾರ್ಥನೆಯೊಂದಿಗೆ ಮಾತ್ರವೇ ನಿಮ್ಮೆಲ್ಲರ ಕೋರಿಕೆಗಳು ಶೀಘ್ರವಾಗಿ ಈಡೇರ್ತಕ್ಕಂಥದ್ದು. ಹಾಗೆಯೇ ಮೊನ್ನೆಯಷ್ಟೇ ನಮ್ಮ ಕಾರ್ಯಕ್ರಮದಲ್ಲಿ ನಡೆದಂತಹ ವಿಶೇಷವಾಗಿರ್ತಕ್ಕಂತಹ ರುದ್ರಾಭಿಷೇಕ ಸ್ವಾಮಿ ತೃಪ್ತಿಗೊಂಡು ಆ ದಿನ ಸಂಜೆ ಆದಂತಹ ವರ್ಣನ ಕೃಪೆ ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಅದೇ ಪ್ರಕಾರವಾಗಿ ಇವತ್ತು ನಡಿಬಹುದಾದಂತಹ ಈ ಒಂದು ಅನುಷ್ಠಾನದಿಂದ ಸ್ವಾಮಿ ತೃಪ್ತಿಗೊಂಡರೆ ಈ ಕಾವೇರಿಯ ಪ್ರಾಂತ್ಯದಲ್ಲಿ, ಮೈಸೂರು ಸುತ್ತಮುತ್ತ ಪ್ರಾಂತ್ಯದಲ್ಲಿ, ಮೈಸೂರಷ್ಟೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಳೆ ಆಗಬೇಕಾಗಿದೆ, ವರ್ಣನ ಕೃಪೆ ಆಗಬೇಕಾಗಿದೆ. ಸಾಕಷ್ಟು ವಿಚಾರಗಳಿದೆ ತಿಳ್ಕೊಳ್ಳುವಂಥದ್ದು. ಬನ್ನಿ ಪಂಚಾಂಗ ಶ್ರವಣ ದರ್ಪಣಾಂಜನವನ್ನು ನೋಡೋಣ. ಅದರೊಂದಿಗೆ ಇವತ್ತಿನ ದಿವಸ ಮೊನ್ನೆಯಷ್ಟೇ ನಡೆದಂತಹ ಶ್ರೀರಾಮನವಮಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಸಹಿತ ಇವತ್ತು ನಾವು ದರ್ಶನ ಮಾಡಬಹುದು. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ದರ್ಪಣಾಂಜನ ದರ್ಶನ ಮಾಡಬೇಕಾಗಿದೆ. ಓಂ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೂಮಿಂ ವಿಶ್ವದೋ ವೃತ್ವಾಂ ಅತ್ಯುದಿಷ್ಠದಶಾಂಗುಲಂ ಪುರುಷ ಏವೇತಕಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತ್ವಸ್ಯೇಷಾನಃ. ಶ್ರೀ ಧುರ್ಮುಖಿ ನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 27/4/2016 ಬುಧವಾರ ಪಂಚಮಿ ಮೂಲಾ ನಕ್ಷತ್ರ. ಇವತ್ತು ಬುಧವಾರ ಪಂಚಮಿ ಮೂಲಾ ನಕ್ಷತ್ರವಾದ್ದರಿಂದ ಈ ನಕ್ಷತ್ರದಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಅದರಿಂದಲೇ ಇವತ್ತು ಅದರಲ್ಲೂ ಭರಣಿಯ ಈ ಒಂದು ನಕ್ಷತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭರಣಿ ಮಳೆ ನಕ್ಷತ್ರವೂ ಹೌದು. ಇವತ್ತಿನ ಮಳೆ ನಕ್ಷತ್ರ ಭರಣಿ ಮೊದಲನೇ ಪಾದದಲ್ಲಿದೆ. ಹಾಗಾಗಿ ಇವತ್ತಿನ ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಯಾರ್ಯಾರು ಮೂಲಾ ನಕ್ಷತ್ರದಲ್ಲಿ ಜನಿಸಿದ್ದೀರೋ, ಬರೀ ಮೂಲಾ ನಕ್ಷತ್ರ ಅಷ್ಟೇ ಅಲ್ಲ, 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರು ಸಹಿತ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಾವು ಪಠನೆ ಮಾಡೋದ್ರಿಂದ ರಾಜ್ಯದಲ್ಲಿ ಒಳ್ಳೆಯ ಮಳೆ ಆಗ್ಬೋದು, ಜೊತೆಗೆ ಅದರಿಂದ ಸಾಕಷ್ಟು ಬೆಳೆ ಆಗ್ಬೋದು, ಪಶು ಪಕ್ಷಿ ಪ್ರಾಣಿಗಳಿಗೆ ದನಕರುಗಳಿಗೆ ಸಮೃದ್ಧಿಯಾದಂತಹ ಮೇವು ಮತ್ತು ನೀರು ಸಿಗಬಹುದು. ಅದಕ್ಕಾಗಿ ಶಿವನ ಪ್ರಾರ್ಥನೆ ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವ, ಕೈಲಾಸನಾಥ, ಓಂ ನಮಃ ಶಿವಾಯ. ಇಲ್ಲಿ ಶಿವಧ್ಯಾನವನ್ನು, ಶಿವನ ಆರಾಧನೆಯನ್ನು, ಗಂಗೆ ಮತ್ತು ಕಾವೇರಿಯ ಆರಾಧನೆ ಆದ ನಂತರ ಮೈಸೂರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ತೀರ್ಥಕ್ಷೇತ್ರ ಚಾಮುಂಡೇಶ್ವರಿಯ ಸಾನ್ನಿಧ್ಯ, ಚಾಮುಂಡೇಶ್ವರಿಯ ದರ್ಶನ, ಹಾಗೆ ಮತ್ತೊಂದು ಪುಣ್ಯಕ್ಷೇತ್ರವಾದಂತಹ ನಂಜುಂಡೇಶ್ವರನ ಆಸ್ಥಾನ ತಾಯಿ ಚಾಮುಂಡೇಶ್ವರಿ ನಂಜುಂಡೇಶ್ವರನ ದರ್ಶನ ಮಾಡಿ ಪುನಃ ಹಿಂತಿರುಗತಕ್ಕಂಥದ್ದು. ಇದು ಇವತ್ತಿನ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಇನ್ನಷ್ಟು ಮೆರುಗಿದೆ, ಇನ್ನಷ್ಟು ವಿಶೇಷತೆಗಳಿದೆ, ಆ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಇದೆ. ಇದೆಲ್ಲವನ್ನು ಸಹಿತ ನಿಮಗಾಗಿ ಕೂತ್ಕೊಳ್ಳಿ. ಗುರುಜಿ, ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋದಾ? ಖಂಡಿತಪ್ಪ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕುಂದನಾಂ ಮೃತ್ಯೋನ್ಮುಕ್ಷೀಯಮಾಮೃತಾತ್. ಮಹಾಮೃತ್ಯುಂಜಯಾಯ ನಮಃ. ಓಂ ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತೀಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ. ಶಿವನ ಆರಾಧನೆ ಮಾಡ್ತಾ ರಾಶಿ ಫಲಗಳಲ್ಲಿ ಇವತ್ತಿನ ಭವಿಷ್ಯತ್ ಹೇಗಿದೆ ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಬಹಳ ಎಚ್ಚರಿಕೆ ಬೇಕು. ಇವತ್ತು ಬಹಳ ಮಂದಗತಿಯಲ್ಲಿ ಸಾಗುವಂಥ ದಿನ. ಇವತ್ತು ಮಾಡುವ ಕೆಲಸ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳಷ್ಟು ಸೂಕ್ತ. ಆದರೆ ಯಾರೊಬ್ಬರೊಂದಿಗೂ ಜಗಳ ಮಾಡ್ಕೊಳ್ಳೋದು ಬೇಡ, ಕದರಗಳಿಗೆ ಕೈ ಹಾಕೋದು ಬೇಡ, ಮನಸ್ಸನ್ನು ಅಸಮಾಧಾನ ತಂದುಕೊಳ್ಳೋದು ಬೇಡ,
ಆದಷ್ಟು ಸಮಾಧಾನಕರವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೆಮ್ಮದಿ ತಂದುಕೊಂಡ್ರೆ ಅಷ್ಟೇ ವಿಶೇಷವಾದ ಫಲವನ್ನು ನೋಡಬಹುದು. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ನೀವು ಮಾಡುವ ಕೈಕರ್ಯಗಳಲ್ಲಿ ಅಂದರೆ ಕೆಲಸಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಸಾಕಷ್ಟು ಇರೋದ್ರಿಂದ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಜೊತೆಗೆ ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲದ ಪುಡಿನೋ ಸಕ್ಕರೆ ಪುಡಿನೋ ತೆಗೆದುಕೊಂಡು ತುಳಸಿ ಗಿಡದ ಹತ್ರ ಅಥವಾ ಹಸಿರು ಗಿಡಗಳ ಹತ್ರ ಹಾಕಿ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಒಂದಿಷ್ಟು ನೆಮ್ಮದಿನ ಕಾಪಾಡ್ಕೋಬೇಕಾದ್ರೆ ಇವತ್ತು ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋದ್ರಲ್ಲೂ ಖಂಡಿತ ತಪ್ಪಲ್ಲ. ಓಂ ನಮೋ ನಾರಾಯಣ ಎಂಬತಕ್ಕಂತಹ ನಾರಾಯಣನ ಮಹಾಮಂತ್ರವನ್ನು ಪಠನೆ ಮಾಡೋದ್ರಿಂದ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಕಾರ್ಯದ ನಿಮಿತ್ತ ಕೆಲಸ ಕಾರ್ಯದ ನಿಮಿತ್ತ ಸಾಕಷ್ಟು ಕಡೆ ನಿಮ್ಮ ಹಾರಾಟ ನಡೀತಿದೆ. ಸಣ್ಣ ಪುಟ್ಟ ವಿಚಾರವೂ ಸಹಿತ ಬಹಳ ದೂರವಾಗಿ ಆಲೋಚನೆ ಮಾಡ್ತೀರಿ. ಬಹಳ ತುಂಬ ದೂರಕ್ಕೆ ಆಲೋಚನೆ ಮಾಡಿ ಇಲ್ಲದ ಸಮಸ್ಯೆಗಳನ್ನು ಮೈಮೇಲೆ ತಂದುಕೊಳ್ತೀರಿ. ಯಾರೊಬ್ಬರೊಂದಿಗೆ ಒಂದು ಆತ್ಮವಿಶ್ವಾಸ ಇರ್ತಕ್ಕಂಥವರು, ವಿಶ್ವಾಸದಲ್ಲಿರ್ತಕ್ಕಂಥವರು, ಒಳ್ಳೆ ಸ್ನೇಹಿತರೋ ಅಥವಾ ನಿಮ್ಮ ಕುಲಬಾಂಧವರೋ ಸಂಬಂಧಿಕರೋ ಯಾರ ಹತ್ರ ಮಾತಾಡಬೇಕಾದ್ರೂ ಸಹಿತ ಸಣ್ಣ ಪುಟ್ಟ ವಿಚಾರಗಳು ಸಹಿತ ಮನಸ್ಸು ನೊಂದುಕೊಳ್ತೀರಿ. ಕಣ್ಣೀರು ಹಾಕಬೇಕಾದ ಪ್ರಸಂಗವೂ ಎದುರಾಗಬಹುದು. ವೃಷಭ ರಾಶಿಯವರಿಗೆ ಇವತ್ತಂಥ ಒಂದು ಒಳ್ಳೆಯ ದಿನ ಅಲ್ಲ. ಆದರೂ ಕೆಲಸ ಕಾರ್ಯಗಳನ್ನು ಕೈ ಬಿಡೋಕ್ಕಾಗೋದಿಲ್ಲ, ಮಾಡಲೇಬೇಕಾದ ಪ್ರಸಂಗ ಎದುರಾಗುತ್ತೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಹಾಗೆ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳ ಬಗ್ಗೆನೂ ಜೋಪಾನ ಬೇಕು. ಮೈಮರೆತು ಎಲ್ಲೋ ಒಂದು ಕಡೆ ವಸ್ತುಗಳನ್ನು ಇಟ್ಟು ಬಂದರೆ ಕಳ್ಕೊಂಡ್ರೆ ಪುನಃ ಸಿಗುವಂಥದ್ದಲ್ಲ. ಹಾಗೆ ಯಾರಾದರೂ ಕೇಳಿದ್ರು ಅಂತ ಹೇಳಿ ನಿಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರು ಕೊಟ್ಟರು ಆ ವಸ್ತುಗಳು ಪುನಃ ವಾಪಸ್ ಬರೋದಿಲ್ಲ. ಹಾಗಾಗಿ ವೃಷಭ ರಾಶಿಯವರಿಗೆ ಅಂತಹ ಒಂದು ಒಳ್ಳೆಯ ದಿನ ಅಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಓದಿನ ಕಡೆ ಹೆಚ್ಚು ಗಮನ ಕೊಡಿ. ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಒಂದು ಹೆಜ್ಜೆ ಹಿಂದೆ ಆಗ್ತಾ ಇದ್ದೀರಿ. ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣಬೇಕಾಗತ್ತೆ. ಪ್ರಗತಿ ಕಾಣದಂಥ ರೀತಿಯಲ್ಲಿದ್ದೀರಿ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಆರಾಧನೆ ಮಾಡಿ. ವಿಶೇಷವಾಗಿ ಒಂದು 21 ಗರಿಕೆ, 9 ಬಿಳಿ ಎಕ್ಕದ ಹೂ, 4 ಕೆಂಪು ಹೂ ಇದಿಷ್ಟನ್ನು ಸಹಿತ ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ಸಮಸ್ಯೆಗಳನ್ನು ಖಂಡಿತ ದೂರ ಮಾಡ್ಕೊಳ್ಬಹುದು. ಇನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳಲ್ಲಿ ಅಡ್ಡಿ ಆತಂಕವನ್ನು ನೋಡ್ತೀರಿ. ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರ್ತೀರಿ. ಚಂಚಲತೆಯಿಂದ ಒದ್ದಾಡ್ತೀರಿ. ಆರೋಗ್ಯದಲ್ಲಿ ಸಮಂಜಸವಾಗಿಲ್ಲದಂಥ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳಲ್ಲೂ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದುಕೊಳ್ತೀರಿ. ಜೋಪಾನ, ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಲಾಸ್ ಮಾಡ್ಕೊಳ್ದಿರ ಆದಷ್ಟು ಉನ್ನತವಾದಂಥ ಒಳ್ಳೆಯ ಮಾರ್ಗದಲ್ಲಿ ಆಲೋಚನೆ ಮಾಡಿ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಸಾಂಬ ಸದಾಶಿವನ ಆರಾಧನೆ. ಶಿವನ ಆರಾಧನೆ ಮಾಡಬೇಕು. ಅದು ಹೇಗೆ? ಒಂದಿಷ್ಟು ತುಂಬೆ ಹೂವು ಅಥವಾ ಬಿಲ್ಲೋಪತ್ರೆ ಅಥವಾ ಭಸ್ಮ ಇಂಥದ್ದನ್ನು ಶಿವಾಲಯ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿ ನಕ್ಷತ್ರ ಪ್ರಕಾರ ಬರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗ್ತೀರಿ. ಹಾಗೆ ಸಾಧ್ಯವಾದರೆ ಮಾಧ್ಯಾಹ್ನಿಕ 2 ಗಂಟೆಯಿಂದ 4 ಗಂಟೆ 15 ನಿಮಿಷದ ತನಕ 2 ರಿಂದ 4:15 ಒಳಗಾಗಿ ದೂರವಾರ ಪ್ರಯಾಣ ಬೇಡ, ಅತಿಯಾದಂಥ ವೇಗ ಬೇಡ, ಯಾವುದೇ ಕಮಿಟ್ಮೆಂಟ್ ಆಗೋದು ಬೇಡ. ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಬೇಡ. ಸ್ವಲ್ಪ ಎಚ್ಚರಿಕೆ ಇದ್ದರೆ ಇವತ್ತಿನ ದಿನ ನೆಮ್ಮದಿಯುತವಾಗಿರಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ತುಂಬ ದಿನಗಳ ನಂತರ ಇಂತಹ ಒಂದು ಒಳ್ಳೆಯ ದಿನ ಸಹಿತ ಇವತ್ತು ನಿಮ್ಮದಾಗಿದೆ ಅಂತ ಹೇಳ್ಬೋದು. ಮಧ್ಯಾಹ್ನ 11 ಗಂಟೆ 15 ನಿಮಿಷದಿಂದ 4:20 11:15 ರಿಂದ 4:20 ಮಧ್ಯದಲ್ಲಿ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಕಾಣ್ತೀರಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇವತ್ತು ಒಂದಿಷ್ಟು ವಿಶೇಷತೆ ಇದೆ ಅಂತಲೂ ಹೇಳ್ಬೋದು. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾದ್ದು ಮಹಾವಿಷ್ಣು ಪ್ರಾರ್ಥನೆ. ತುಳಸಿಯಿಂದ ಮಹಾವಿಷ್ಣು ಆಲಯದಲ್ಲಿ ಅರ್ಚನೆ ಸಂಕಲ್ಪ ಮಾಡಿಸಿ ಪ್ರಸಾದವನ್ನು ಸ್ವೀಕರಿಸಿದ್ದೇ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತು ಸಾಕಷ್ಟು ಗರ್ಜನೆ ಇದೆ. ನನ್ನಿಂದ ಆಗುವಂಥದ್ದು, ನಾನು ಮಾಡಿದ್ರೆ ಮಾತ್ರ ಆಗುವಂಥದ್ದು, ನನ್ನ ಬಿಟ್ಟರೆ ಬೇರೆ ಕೆಲಸ ಇಲ್ಲ, ಅಥವಾ ಯಾರು ಏನೇ ಮಾಡಬೇಕಾದ್ರೂ ನನ್ನ ಸಹಾಯದಲ್ಲೇ ಆಗಬೇಕು, ಅಥವಾ ನನ್ನ ಘನ ನೇತೃತ್ವದಲ್ಲಿ ನಡೀಬೇಕು ಅಂತಕ್ಕಂಥ ನಾನು ಎಂಬತಕ್ಕಂಥ ಅಹಂ ತುಂಬಿ ನಡೆಯುವಂತಹ ದಿನ. ಇವತ್ತು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸ್ವಲ್ಪ ತಲೆಬಗ್ಸಿ ನಡೆದರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಹಿರಿಯರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಇದೆಲ್ಲವನ್ನು ಸಹಿತ ಮೈಂಡಲ್ಲಿ ಇಟ್ಕೊಂಡ್ರೆ ಇವತ್ತು ಸಿಂಹರಾಶಿಯವರಿಗೆ ಖಂಡಿತ ಭಯವಿಲ್ಲ, ಹೆಚ್ಚಿನ ಲಾಭವೇ ಇದೆ. ಆದರೂ ರಾಶಿಯಲ್ಲೇ ಒಂದು ಮೇಲ್ಗೈ ಇರೋದ್ರಿಂದ, ರಾಶಿಯಲ್ಲೇ ಪ್ರತ್ಯೇಕವಾದಂತಹ ಗುಣ ಇರೋದ್ರಿಂದ ಸೂರ್ಯನಾರಾಯಣನ ಮತ್ತಷ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅಭಿವೃದ್ಧಿಯಾದಂತಹ ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ
ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿ ಆರಾಧನೆ ಮಾಡೋದ್ರಿಂದ ದುಃಖಗಳಿಂದ ದೂರ ಇರ್ತೀರಿ. ಸಣ್ಣ ಪುಟ್ಟ ವಿಚಾರ ಅದಕ್ಕೂ ನಿಮಗೂ ಸಂಬಂಧವೇ ಇರೋದಿಲ್ಲ, ಆದರೂ ಕಣ್ಣೀರು ಹಾಕ್ತೀರಿ. ಯಾವುದೇ ಒಂದು ಕೆಲಸಕ್ಕೂ ನಿಮಗೂ ಸಂಬಂಧ ಇರೋದಿಲ್ಲ, ನಿಮ್ಮದೊಂದು ರುಜು ಇರೋದಿಲ್ಲ, ನಿಮ್ಮದು ಯಾವುದೇ ಥರ ಕಾಗದ ಪತ್ರಗಳಿಲ್ಲ, ಆದರೂ ನೀವು ಮತ್ತೊಬ್ಬರ ಬಾಯಲ್ಲಿ ಸಿಕ್ಕೊಂಡು ಇಲ್ಲದ ರೀತಿ ನರಳಬೇಕಾದ ಪ್ರಸಂಗ ಎದುರಾದಿತ್ತು. ಇವತ್ತು ಸಾಧ್ಯವಾದಷ್ಟು ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ತಪ್ಪದಿರ ನೀವು ಅನುಸರಿಸಬೇಕಾದಂತಹದ್ದು, ನಿಮ್ಮ ಮನೆಗೆ ಸಮೀಪದಲ್ಲಿ ಬನ್ನಿ ವೃಕ್ಷವಿದ್ದರೆ, ಶಮಿ ವೃಕ್ಷ ಬನ್ನಿ ವೃಕ್ಷ ಅಂತ ಹೇಳ್ತಾರೆ. ಶಮಿ ವೃಕ್ಷ ಅಥವಾ ಬನ್ನಿ ವೃಕ್ಷ, ಇಲ್ಲಿ ಎರಡೂ ವೃಕ್ಷಗಳ ಹೆಸರು ಒಂದೇ ಆಗಿದೆ, ಅಂದರೆ ಶಮಿ ಅಥವಾ ಬನ್ನಿ. ಇದು ಸಂಸ್ಕೃತ ಮತ್ತು ಕನ್ನಡದ ಹೆಸರುಗಳು. ಶಮಿ ಮತ್ತು ಬನ್ನಿ ವೃಕ್ಷಕ್ಕೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಆ ವೃಕ್ಷದ ಬಳಿ ಒಂದು ಬೆಲ್ಲದ ಚೆಲೆ ದೀಪ ಹಚ್ಚೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರ ದೋಷ ಖಂಡಿತ ದೂರ ಆಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಯಾವುದೇ ಒಂದು ಅಸಾಧ್ಯವಾದ್ದಾದರೂ ಸಾಧನೆ ಮಾಡ್ಕೊಳ್ತಕ್ಕಂತಹ ಈ ಶುಭ ದಿನ. ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ದೇವಿ ಆರಾಧನೆ ಮಾಡಿ, ಓಂ ದುಂ ದುರ್ಗಾಯಿ ನಮಃ ಹೀಗೆ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ತಾಯಿ ಚಾಮುಂಡೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ನಿಮ್ಮೂರಿನ ಗ್ರಾಮ ದೇವತೆಯ ಅನುಷ್ಠಾನ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಒಂದಿಷ್ಟು ಅಕ್ಕಿ ಬೆಲ್ಲವನ್ನು ದೇವಿ ಆಸ್ಥಾನಕ್ಕೋ ಅಥವಾ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಆಲಯಕ್ಕೋ ಹೀಗೆ ಕೊಟ್ಟು ಬರೋದರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ, ಮನಸ್ಸನ್ನು ನೆಮ್ಮದಿಯಾಗಿಟ್ಕೊಳ್ತೀರಿ. ತುಂಬ ದಿನಗಳ ಹಿಂದಿನಿಂದಲೂ ಸಮಸ್ಯೆ ಅಂತಕ್ಕಂಥದ್ದನ್ನು ಹೊತ್ತಿರತಕ್ಕಂಥ ನಿಮಗೆ ಸಮಸ್ಯೆಯಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿ ಕಾಣುವಂತಹ ದಿನ ಇನ್ನೇನು ಸಮೀಪಿಸ್ತಾ ಇದೆ. ಇದಕ್ಕಾಗಿ ಪೂರ್ವಭಾವಿ ಸಿದ್ಧತೆಯಾಗಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ದೇವಿ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚಂದ್ರನ ಆಸ್ಥಾನವೂ ಚೆನ್ನಾಗಿದೆ, ಗುರುವಿನ ಅನುಗ್ರಹವೂ ಇದೆ. ಜೊತೆಗೆ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಮನರಂಜನಾ ಕ್ಷೇತ್ರಕ್ಕೆ ಹೊರತಕ್ಕಂಥದ್ದು, ದೇವಿಯ ದರ್ಶನ ಮಾಡತಕ್ಕಂಥದ್ದು ಅಥವಾ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಒಂದು ದೇವಿ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ದಿನ ಇವತ್ತಾಗಿದೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವ ಕಾಯಕಗಳಲ್ಲಿ ಒಂದಿಷ್ಟು ಸಣ್ಣ ಮಕ್ಕಳಿಗೆ, ಅಂದರೆ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಅಂತಹವರಿಗೆ ಒಂದಿಷ್ಟು ಹಾಲು ಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಂದು ಒದಗತಕ್ಕಂಥ ಸಮಸ್ಯೆಗಳು, ಅಡ್ಡಿ ಆತಂಕಗಳನ್ನು ದೂರ ಮಾಡಿಕೊಳ್ಬಹುದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮನೆ ದೇವರ ಪ್ರಾರ್ಥನೆ, ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಲಿ ಅಥವಾ ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗಲಿ ಯಾವುದೇ ಲೇವಾದೇವಿ ಮಾಡ್ತಕ್ಕಂಥವ್ರಾದರೂ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆ ಉದ್ದಿನಬೇಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ ಹೊರಡೋದ್ರಿಂದ ಬರ್ತಕ್ಕಂಥ ದೋಷಗಳನ್ನು ಇವತ್ತಿಗೆ ನೀವು ಮುಗಿಸಿ ಸಾಕಷ್ಟು ಅನುಕೂಲತೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರನ ಆಸ್ಥಾನ ಹಾಗೂ ಕೇತುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ತುಂಬ ದಿನಗಳಿಂದ ಅನಾರೋಗ್ಯದಲ್ಲಾಗಲಿ, ಮೊಣಕಾಲು ನೋವು ಬರ್ತಕ್ಕಂಥದ್ದಾಗಲಿ, ಮೀನು ಮಾಂಸಖಂಡಗಳ ನೋವಿನಿಂದ ಒದ್ದಾಡ್ತಿರ್ತಕ್ಕಂಥದ್ದಾಗಲಿ, ಎಷ್ಟೋ ಜನ ಆರೋಗ್ಯ ಸರಿಯಿಲ್ಲದಿರತಕ್ಕಂಥವ್ರು ಹಾಸ್ಪಿಟ್ಲ್ ಸೇರಿದ್ದರೂ ಸಹಿತ ಇವತ್ತಿನ ದಿವಸ ವೈದ್ಯರ ಸಲಹೆ ತೆಗೆದುಕೊಂಡು ನೆಮ್ಮದಿಯುತವಾಗಿ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಶುಭ ದಿನ. ಇವತ್ತು ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ, ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಪರಂಪರೆಯಲ್ಲಿರ್ತಕ್ಕಂಥವರ ದರ್ಶನ ಮಾಡ್ಕೊಂಡು ಬರುವಂಥದ್ದು, ಈ ಪ್ರಕಾರವಾದಂಥ ಅನುಷ್ಠಾನಗಳನ್ನು ಮಾಡೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ, ಮನಸ್ಸನ್ನು ಶಾಂತಿಯುತವಾಗಿ ಇಟ್ಕೊಳ್ತೀರಿ, ನೆಮ್ಮದಿಯಾದಂತಹ ವಾತಾವರಣವನ್ನು ಸೃಷ್ಟಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಕರ ರಾಶಿಯವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ನಿಮ್ಮ ರಾಶಿಫಲದಲ್ಲಿ ಶುಕ್ರನ ಒಂದು ವರ್ಚಸ್ಸಿನಿಂದ ಅಂದುಕೊಂಡಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥ ದಿನ. ಆದರೆ ಇವತ್ತು ಹನುಮನ ಆರಾಧನೆ ಬೇಕಾಗಿದೆ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಹನುಮನ ಆರಾಧನೆ ಮಾಡಿ, ಹನುಮನ ಆಲಯಕ್ಕೆ ಬಿಳಿ ಎಕ್ಕದ ಹೂ 9 ಹೂಗಳನ್ನು ಕಿತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ಅಥವಾ ಕೇಸರಿ ಬಾಳೆಹಣ್ಣು ಕೊಡೋದ್ರಿಂದ ಅಥವಾ ಬೆಣ್ಣೆ ವಿಳೆದೆಲೆ ಕೊಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಶನೇಶ್ವರ ಮಂತ್ರವನ್ನು, ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡೋದ್ರಿಂದ ಇವತ್ತು ಬಂದೊದಗತಕ್ಕಂತಹ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು
ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತು ಸಂಪೂರ್ಣವಾದಂಥ ಕಾರ್ಯಸಿದ್ಧಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡತಕ್ಕಂಥ ಶಕ್ತಿ, ಭಗವತಿಯ ಆರಾಧನೆ ಮಾಡತಕ್ಕಂಥ ದಿನ. ಜೊತೆಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಪರಿಪಕ್ವವಾಗಿ ಮಾಡಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಭಗವಂತನ ಆಶೀರ್ವಾದಕ್ಕಾಗಿ ಆತನಲ್ಲಿ ಮೊರೆ ಹೋಗ್ತಕ್ಕಂಥ ದಿನ. ಇವತ್ತು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿನ ಶ್ರೀ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ತಾ ಸಾಂಬ ಸದಾಶಿವನ ಪೂಜಾನುಷ್ಠಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥ ಸಾಧಿಸ್ಕೊಳ್ತಕ್ಕಂಥ ದಿನ. ಹಾಗೆ ಇವತ್ತು ಸಾಧ್ಯವಾದರೆ ನೀವು ವಯಸ್ಸಾದಂಥ ವೃದ್ಧರಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಏನಾದರೂ ಪ್ರಸಾದವನ್ನಾಗೋ ಅಥವಾ ಅನ್ನ ಆಹಾರವಾಗೋ ಅಥವಾ ವಸ್ತ್ರದಾನವಾಗೋ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಕೇತುವಿನ ಅನುಗ್ರಹ ಹಾಗೂ ಜಾತಕದಲ್ಲಿ ಶುಕ್ರನ ವರ್ಚಸ್ಸಿರೋದ್ರಿಂದ ಅಸಾಧ್ಯವಾದ್ದನ್ನು ಸಾಧನೆಪಡಿಸ್ಕೊಂಡು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಮೀನರಾಶಿಯಲ್ಲಿರ್ತಕ್ಕಂಥವರು ಗುರುವಿನ ಅನುಗ್ರಹಕ್ಕಾಗಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಪ್ರಕಾರವಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಹಾಗೆ ಶ್ರೀಗಂಧವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಮೊನ್ನೆ ಅಷ್ಟೇ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ರಾಮನವಮಿಯ ಉತ್ಸವಗಳಾಯಿತು. ಶ್ರೀರಾಮನವಮಿ ಉತ್ಸವಕ್ಕೆ ವರ್ತೂರಿನ ಬಳಿ ಇರ್ತಕ್ಕಂಥ ಮಧುರಾಂಬಿಕೆಯ ಮದ್ದೂರಮ್ಮ ದೇವಸ್ಥಾನದ ವಿಶೇಷವಾಗಿರ್ತಕ್ಕಂಥ ಪುಷ್ಪಾಲಂಕಾರ, ಅದರೊಂದಿಗೆ ದೊಡ್ಡ ಕಮ್ಮನಹಳ್ಳಿಯಲ್ಲಿ ಹೆಲಿಕಾಪ್ಟರ್ ಮುಖಾಂತರ ಬಂದು ಪುಷ್ಪಾರ್ಚನೆ ಮಾಡಿರ್ತಕ್ಕಂಥದ್ದು. ಇನ್ನು ಬೆಂಗಳೂರಿನ ಯಲಹಂಕ ದೊಡ್ಡಬಳ್ಳಾಪುರ ಮಾರ್ಗದಲ್ಲಿ ಸುರದೇನುಪುರ ಎಂಬತಕ್ಕಂಥದ್ದು. ಸುರದೇನುಪುರ ಸುರಬೇಶ್ವರರ ಆಸ್ಥಾನ. ಸುರದೇನುಪುರದಲ್ಲಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಬೃಹದ್ದಾಗಿರ್ತಕ್ಕಂಥ ಹನುಮನ ವಿಗ್ರಹ ಪ್ರತಿಷ್ಠಾಪನೆ. ಆ ಪ್ರತಿಷ್ಠಾಪನಾ ಕಾಲದಲ್ಲಿ ಸಾಕಷ್ಟು ಜನ ಅಭಿಮಾನಿ ದೇವರುಗಳನ್ನು ಮಾತಾಡಿರ್ತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೃಶ್ಯಗಳನ್ನು ಈಗ ದರ್ಶನ ಮಾಡಿ ಬರೋಣ. ಜಯ ಸದಾನಂದ ಜಯ ನಿಜಾನಂದ ಜಯ ಚಿದಾನಂದ ಕೌಸಲ್ಯ ಕಂದ ರಾಮ ರಾಮ ರಾಮ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಪಟ್ಟಾಭಿರಾಮ, ಶ್ರೀರಾಮ ನಾಮ ಆನಂದಧಾಮ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮ 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 ರಾಮ. ರಾಮನಾಮದ ದಿವ್ಯ ಮಹಿಮೆಯ ಆಂಜನೇಯನೋ ಬಲ್ಲ. ಶ್ರೀರಾಮನಾಮದ ದಿವ್ಯ ಮಹಿಮೆಯ ಆಂಜನೇಯನೋ ಬಲ್ಲ.
ರಾಮನಾಮವೋ ತರುವ ಭಾಗ್ಯವ ಗೌತಮ ಋಷಿಯೋ ಬಲ್ಲ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಪಟ್ಟಾಭಿರಾಮ, ಶ್ರೀರಾಮ ನಾಮ ಆನಂದಧಾಮ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮ 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 ರಾಮ. ಭರತನು ಬಾಳಲಿ ಯಾರೂ ಕಾಣದ ಆನಂದವನು ಕಂಡ. ಭರತನು ಬಾಳಲಿ ಯಾರೂ ಕಾಣದ ಆನಂದವನು ಕಂಡ. ಆ ದಶಕಂಠನ ಸೋದರನಂದು, ಆ ದಶಕಂಠನ ಸೋದರನಂದು ಲಂಕಾಧಿಪತಿ ಆದ. ದ್ವೇಷದ ನೆಪದಲ್ಲಿ ಸ್ಮರಿಸಿ ರಾಮನ ರಾವಣ ಮುಕುತಿಯ ಹೊಂದಿದ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಪಟ್ಟಾಭಿರಾಮ, ಶ್ರೀರಾಮ ನಾಮ ಆನಂದಧಾಮ. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ನಲಿಯುವಳು. ರಾಮ ಎಂದರೆ ಒಮ್ಮೆ ಜಯಲಕ್ಷ್ಮಿಯು ಒಲಿಯುವಳು. ರಾಮಾಯ ರಾಮೋದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ. ಶ್ರೀಮದ್ ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ವೆಂಕಟೇಶ್ವರ ಲಕ್ಷ್ಮೀನಾರಾಯಣ ಪ್ರಸಾದ ಪ್ರಸಾದ ಸಿದ್ಧಿದ್ವಾರ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂ ಬಾಲಾ ತ್ರಿಪುರ ಸುಂದರಿಯೇ ನಮೋ ನಮಃ. ಇವತ್ತು ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ದೊಡ್ಡಕಮ್ಮನಹಳ್ಳಿಯಲ್ಲಿ ನಾವಿದ್ದೇವೆ. ದೊಡ್ಡಕಮ್ಮನಹಳ್ಳಿನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ, ರಥೋತ್ಸವಕ್ಕಾಗಿ ಹೆಲಿಕಾಪ್ಟರಿಂದ ಪುಷ್ಪಾರ್ಚನೆ ಮಾಡತಕ್ಕಂಥದ್ದು ಇವತ್ತಿನ ಕಾಯಕಲ್ಪ. ಅದಕ್ಕಾಗಿ ಸಾಕಷ್ಟು ಜನ ಯತಿವರ್ಣ್ಯರು ಬಂದಿದ್ದಾರೆ, ಗುರುಗಳು ಆಗಮಿಸಿದ್ದಾರೆ. ಗುರುಗಳ ಸಮ್ಮುಖದಲ್ಲಿ ಇವತ್ತಿನ ದಿವಸ ವಿಶೇಷವಾದಂತಹ ರೀತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ನಡೀತಾ ಇರತಕ್ಕಂಥ ಬ್ರಹ್ಮರಥೋತ್ಸವಕ್ಕೆ ಪುಷ್ಪಾರ್ಚನೆ ಮಾಡತಕ್ಕಂಥದ್ದೇ ಒಂದು ಮಹಾಕಾಯಕಲ್ಪ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ವೆಂಕಟೇಶ್ವರನ ಅನುಗ್ರಹಕ್ಕೋಸ್ಕರ ಈ ಭಾಗದಲ್ಲಿ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸಿದ್ದಾರೆ. ಇಂತಹ ಒಂದು ವ್ಯವಸ್ಥೆಯನ್ನು ಈ ಭಾಗದಲ್ಲಿ ಸಾಕಷ್ಟು ಆತ್ಮೀಯರಾಗಿ ನನ್ನ ಪಟ್ಟ ಶಿಷ್ಯನಾಗಿರ್ತಕ್ಕಂಥ ಅನಂತೂರವರು ದೊಡ್ಡ ಕಮ್ಮನಹಳ್ಳಿನಲ್ಲಿ ಇವತ್ತು ಆಚರಣೆ ನಡೆಸ್ತಿದ್ದಾರೆ. ಅನಂತೂರು ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಆಯೋಜನೆ ಮಾಡ್ತಾರೆ. ಅದರಲ್ಲೂ ಈ ಭಾಗದ ಸಾಕಷ್ಟು ಜನ ಎಲ್ಲ ನನ್ನ ಅಣ್ಣ ತಮ್ಮಂದರು ಹಾಗೂ ಅನಂತು ಮತ್ತು ಅವರ ಕುಟುಂಬ ಪರಿವಾರ ಇಂಥ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾಯಕಲ್ಪವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಇವತ್ತಿನ ದಿವಸ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ ಮುಹೂರ್ತದಲ್ಲಿ ವಿಶೇಷವಾದಂತಹ ರೀತಿ ಕಲ್ಯಾಣೋತ್ಸವ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನಡೆದಂತಹ ಬ್ರಹ್ಮರಥೋತ್ಸವಕ್ಕೆ ಪುಷ್ಪಾರ್ಚನೆಯನ್ನು ನನ್ನ ಆತ್ಮೀಯರಾದಂತಹ ಶ್ರೀರಂಗಪಟ್ಟಣದ ಭಾನುಪ್ರಕಾಶ್ ಶರ್ಮಾರವರು ಹಾಗೂ ನಂಜಾವಧೂತ ಶ್ರೀಗಳು ಇನ್ನು ಚಂದ್ರಶೇಖರ ಸ್ವಾಮೀಜಿಯವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ.
ಕಳೆದ ಭಾಗದಲ್ಲಿ ನಾವು ಶ್ರೀರಾಮ ನವಮಿಯ ದಿನದಂದು ಗುರೂಜಿಯವರು ನಗರದ ವಿವಿಧೆಡೆ ನಡೆದಂತಹ ಅದ್ಧೂರಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಭೇಟಿ ನೀಡಿದಂತಹ ಪೂಜೆಯನ್ನು ಸಲ್ಲಿಸಿದಂತಹ ದೃಶ್ಯಗಳನ್ನು ನೋಡ್ತಾ ಇದ್ವಿ. ಬನ್ನಿ ಆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಶ್ರೀರಾಮ ಜಯ ರಾಮ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरदमुख्यं श्रीरामदूतं शिरसा नमामि. मारुतात्मज प्रसन्नाञ्जनेय स्वामिने नमः. रामाय रामभद्राय रामचन्द्राय वेदसे रघुनाथाय नाथाय सीताय पते नमः. जानकी राम पट्टाभिराम श्रीराम राम रामतः श्रीमद्महारामचन्द्र स्वामिने नमः. बोलो राम भक्त हनुमान की जय. बोलो राम भक्त हनुमान की जय. वीर हनुमान की जय. दशरथ नंदन श्री रामचंद्र हनुमान की जय. ओम श्री मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरदमुख्यं श्रीरामदूतं शिरसा नमामि. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಯಲಹಂಕ ಮತ್ತು ದೊಡ್ಡಬಳ್ಳಾಪುರ ಮಾರ್ಗ ಮಧ್ಯದಲ್ಲಿ ಸುರಧೇನುಪುರ ಅಂತಕ್ಕಂಥ ಈ ಗ್ರಾಮ. ಸುರಧೇನುಪುರ ಇದು ಸುರಬೇಶ್ವರನ ಆಸ್ಥಾನ. ಸುರಬೇಶ್ವರನ ಆಸ್ಥಾನದಲ್ಲಿ ಸುರಧೇನುಪುರ ಎಂಬತಕ್ಕಂಥ ಈ ಗ್ರಾಮದ ವಿಶೇಷವಾಗಿರ್ತಕ್ಕಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ನೂತನ ಸಾನ್ನಿಧ್ಯ ಇಲ್ಲಿದೆ. ಈ ಸಾನ್ನಿಧ್ಯಕ್ಕೆ ಸ್ವಾಮಿ ಇಲ್ಲಿ ಕೂತ್ಕೊಳ್ಬೇಕಾದ್ರೂ ಸಹಿತ ಈ ಸ್ಥಳಕ್ಕೆ ಸಾಕಷ್ಟು ಪುರಾಣಗಳಿದೆ. ಈ ಸ್ಥಳದಲ್ಲಿ ಹನುಮ ಕೂರಬೇಕಾದರೂ ಈ ಸ್ಥಳದಲ್ಲೊಂದು ಮತ್ತೊಂದು ಶಕ್ತಿ ಇದೆ ಅನ್ನಲಿಕ್ಕೆ ಸ್ವಲ್ಪ ಸಂಶಯವಿಲ್ಲ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಮನೋಜವಂ ಮಾರುತತುಲ್ಯವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯ ನೂತನ ಶಿಲಾ ವಿಗ್ರಹ ಈಗ ಪ್ರತಿಷ್ಠಾಪನೆ ಆಗಿರ್ತಕ್ಕಂತಹದ್ದು. ಆದರೆ ಈ ಒಂದು ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕಾದರೂ ಈಗ ಕೆತ್ತನೆ ಮಾಡಿರ್ತಕ್ಕಂತಹ ವಿಗ್ರಹ ಬೇರೊಂದು ಕಡೆ ಅನುಷ್ಠಾನಕ್ಕೆ ಹೊರಡಬೇಕಾದಂತಹದ್ದು ಕಾರ್ಯ. ಭಗವತ್ ಸಂಕಲ್ಪ ಯಾವ್ಯಾವ ಶಿಲೆ ಎಲ್ಲೆಲ್ಲಿ ಕೂತು ಆರಾಧನೆ ಆಗಬೇಕಾಗಿದೆಯೋ ಈ ಸ್ಥಳದಲ್ಲಿ ಹನುಮನೇ ಕೂತು ಪೂಜಿಸಬೇಕಾಗಿರ್ತಕ್ಕಂಥ ತನ್ನ ಒಡೆಯನಾದಂತಹ ರಾಮನ ಆರಾಧನೆ ಮಾಡಲಿಕ್ಕಾಗಿ ತನ್ನ ಹೃದಯದಲ್ಲಿ ರಾಮ ಮಂದಿರವನ್ನು ನೆಲೆಸಿಸುತ್ತಾನೆ. ಅಂತಹ ನೂತನವಾದಂತಹ ವಿಗ್ರಹದಲ್ಲೂ ಹೃದಯದಲ್ಲಿ ರಾಮ, ಹಿಂಭಾಗದಲ್ಲಿ ಲಕ್ಷ್ಮೀ ನರಸಿಂಹ ಹಿಂಭಾಗದಲ್ಲಿದ್ದು ಮುಂಭಾಗದಲ್ಲಿ ರಾಮನಿದ್ದು ಈಗ ಹನುಮ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಿದ್ದಾನೆ. ಅಂತಹ ಹನುಮನ ಕ್ಷೇತ್ರ ಸುರಧೇನುಪುರದಲ್ಲಿ ನಾವಿದ್ದೇವೆ. ಇದು ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋಣ. ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ. ಶ್ರೀರಾಮ
ರಘುರಾಮ. ಶ್ರೀರಾಮ ಜಯ ರಾಮ, ಶ್ರೀರಾಮ ರಘುರಾಮ. ಶ್ರೀರಾಮ ಜಯ ರಾಮ, ಶ್ರೀರಾಮ ರಘುರಾಮ. ರಾಮ ರಾಮ ಎಂದರೆ ಸಾಕು ಮೈನವಿರೇಳುವುದು. ರಾಮ ರಾಮ ಎಂದರೆ ಸಾಕು ಮನಸ್ಸು ಕುಣಿಯುವುದು. ರಾಮ ರಾಮ ಎಂದರೆ ಸಾಕು ಮೈನವಿರೇಳುವುದು. ರಾಮ ರಾಮ ಎಂದರೆ ಸಾಕು ಮನಸ್ಸು ಕುಣಿಯುವುದು. ರಾಮ ರಾಮ ಎಂದರೆ ಸಾಕು ಕಂಬನಿ ತುಂಬುವುದು. ರಾಮ ರಾಮ ಎಂದರೆ ಸಾಕು ಕಂಬನಿ ತುಂಬುವುದು. ತುಂಬಿದ ಆನಂದ ತಾಳಲಾರದೆ ಕಂಠವು ಬಿಗಿಯುವುದು. ಶ್ರೀರಾಮ ಜಯ ರಾಮ. ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ಹಿಂದೂ ಸನಾತನ ಧರ್ಮದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಕಳೇ ಮುಂದು. ಅದರಿಂದ ನನ್ನ ಕಾರ್ಯಕ್ರಮದ ಅಭಿಮಾನಿ ದೇವರುಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಹೆಣ್ಣುಮಕ್ಕಳು. ಅದರಿಂದ ಎಲ್ಲಿಂದ ಎಲ್ಲೇ ಹೋದರೂ ಫಸ್ಟ್ ಹೆಣ್ಮಕ್ಕಳಿಗೆ ಆದ್ಯತೆ. ಬೋಲೋ ಭಾರತ್ ಮಾತಾ ಕಿ. ಆ ಭಾರತಾಂಬೆನ ನೆನೆಸಬೇಕು, ಜನ್ಮ ಕೊಟ್ಟ ತಾಯಿನ ನೆನೆಸಬೇಕು, ಹರಿಯುವ ಜಲವನ್ನು ನೆನೆಸಬೇಕು, ಸುಂದರವಾದಂತಹ ಪ್ರಕೃತಿನ ನೆನೆಸಬೇಕು. ಹಾಗೆ ಅಂಜನಾದೇವಿನ ನೆನೆಸಬೇಕು. ಇವತ್ತು ಅಂಜನಾದೇವಿನೂ ನೆನೆಸಬೇಕಾಗಿದೆ. ಏಕೆಂದರೆ ಹನುಮ ಎಲ್ಲಿ ಹುಟ್ಟಿದ್ದು? ಹನುಮ ಹುಟ್ಟಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹನುಮ ನಮ್ಮ ಕರ್ನಾಟಕದವ. ಕರ್ನಾಟಕದ ಹನುಮನ್ನ ಇವತ್ತು ನಾವು ಕರ್ನಾಟಕ ರಾಜ್ಯದ ಸುರಬೇಶ್ವರನ ಗ್ರಾಮದಲ್ಲಿ ಸುರದೇನಪುರದಲ್ಲಿ ಪ್ರತಿಷ್ಠಾಪಿಸಿದ್ದೀವಿ ಅಂದರೆ ಅದು ಭಾಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ. ಈ ಊರಿಗೆ ಹನುಮ ಬರಲಿಕ್ಕೆ ಒಂದು ಕಾರಣ ಇದೆ. ಸುರದೇನಪುರಕ್ಕೆ ಹನುಮ ಇಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಕಾರಣ ಇದೆ. ಅದು ಹೇಗೆ? ಸುರದೇನಪುರದಲ್ಲಿರ್ತಕ್ಕಂತಹ ಪ್ರಧಾನ ದೇವತೆ ಸುರಬೇಶ್ವರ. ಸುರಬೇಶ್ವರ ಅಂದರೆ ಶಿವ. ಶಿವನ ವರಪುತ್ರರಾದಂಥವನೇ ಹನುಮ. ರುದ್ರವೀರ್ಯ ಸಮನ್ವಿತಾಯೇ ನಮಃ. ರುದ್ರವೀರ್ಯದಲ್ಲಿ ಜನಿಸಿರ್ತಕ್ಕಂಥವನು ಹನುಮ ಅಂತ ಆಧಾರಗಳಿದೆ. ಹಾಗಿದ್ದ ಮೇಲೆ ಶಿವನ ಮಗನೇ ಆದ ಹನುಮ. ಹಿಂದೆ ಯಾವುದೇ ಊರುಗಳನ್ನು ಮಾಡಬೇಕಾದ್ರೂ ಊರು ಕಟ್ಟಿದ್ದಾದ ನಂತರ, ಊರು ಗ್ರಾಮ ಇದೆಲ್ಲ ಆದ ನಂತರ ಊರೊಳಗಡೆ ಹನುಮನ ನಿಲ್ಲಿಸ್ತಿದ್ರು. ಕಾರಣ ನಮ್ಮ ಊರನ್ನು ಕಾಯುವವನು ಹನುಮ ಒಬ್ಬ ಬೇಕು ಅಂತ. ಆದರೆ ಬಹುಶಃ ನನಗನ್ಸಿದ ಮಟ್ಟಿಗೆ ಸುರದೇನಪುರದಲ್ಲಿ ಸ್ವಲ್ಪ ತಡವಾದರೂ ಬೃಹದಾಕಾರವಾದಂಥ ಹನುಮ ಇಲ್ಲಿ ಬಂದು ನಿಂತಿದ್ದಾನೆ. ಅಂತಹ ಕಾಯಕಕ್ಕೆ ಮುಂದಾಗಿರ್ತಕ್ಕಂಥ ಇವತ್ತಿನ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಹಾಗೂ ಮೂಲರಾಮರು ಮೂಲ ವಿಗ್ರಹ ಆದಂಥ ಹನುಮನ ಆಸ್ಥಾನದ ಪ್ರಧಾನ ವಿಗ್ರಹವಾದಂಥ ವಿಶೇಷವಾಗಿರ್ತಕ್ಕಂಥ ಶಿಲಾಮೂರ್ತಿಯನ್ನು ಶ್ರೀ ದೇವಸ್ಥಾನಕ್ಕೆ ಹೀಗೇ ಇರಬೇಕು ಅಂಥೇಳಿ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿರ್ತಕ್ಕಂಥ ನಮ್ಮ ಪೂರ್ಣಿಮಾ ರಾಜಶೇಖರ ದಂಪತಿಗಳು ಒಳ್ಳೆಯ ಮನಸ್ಸಿನಿಂದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ. ಹಾಗೆ ಇಷ್ಟು ಬೃಹತ್ ಮಟ್ಟದಲ್ಲಿ ದೇವಾಲಯ ಆಗಬೇಕಾದ್ರೆ ದೇವಾಲಯ ರಾಜಶೇಖರ್ ಪೂರ್ಣಿಮಾ ಅವರೊಬ್ಬರಿಂದ ಸಾಧ್ಯವಿಲ್ಲ. ಅವ್ರ ಹಿಂದಿರ್ತಕ್ಕಂಥ ಪಡೆ ದೊಡ್ಡದಿದೆ. ಜೊತೆಗೆ ನರಸಿಂಹಯ್ಯರವರು ಅವರು ಸಹಿತ ಬಹಳಷ್ಟು ರಾಮನ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ಸುರದೇನಪುರದಲ್ಲಿ ಹನುಮನ ವಿಶೇಷವಾದಂಥ ಆಸ್ಥಾನ ಇಲ್ಲಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಟು ಈ ಊರಿನ ಗ್ರಾಮಸ್ಥರನ್ನೆಲ್ಲರನ್ನೂ ಕೂಡಿಸಿ ಗ್ರಾಮದಲ್ಲಿ ಒಳ್ಳೆಯ ಒಂದು ಸುಭಿಕ್ಷವಾದಂತಹ ಈ ಒಂದು ಸುಂದರವಾದ ಮಾತಾಡಿ ಎಲ್ಲರ ಸಮ್ಮುಖದಲ್ಲೂ ನಡೆದಂತಹ ಅದ್ಧೂರಿತವಾದಂತಹ ಗ್ರಾಮದ ಎಲ್ಲ ಯುವಕ ತಂಡ ಹಾಗೂ ಈ ಭಾಗದ ನಾಯಕರು ಎಲ್ಲರ ಸಮ್ಮುಖದಲ್ಲೂ ಹನುಮನ ಆಸ್ಥಾನವನ್ನು ನಿರ್ಮಿಸಿದ್ದಾರೆ. ಇವತ್ತಿನ ಈ ಒಂದು ಆಸ್ಥಾನಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಹಾಗೂ
ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಶಿವಣ್ಣ ಅವರು, ಕೆಂಪೇಗೌಡರು, ಸಾಕಷ್ಟು ಜನ ಇದ್ದಾರೆ. ಈ ಕಡೆಯಿಂದ ಅಷ್ಟು ಜನ, ಆ ಕಡೆಯಿಂದ ಅಷ್ಟು ಜನ, ಎಲ್ಲ ನನ್ನ ಅಭಿಮಾನಿ ದೇವರುಗಳು, ನನ್ನ ಅಣ್ಣ ತಮ್ಮಂದರು. ಇನ್ನು ನಮ್ಮ ರಾಘವೇಂದ್ರ, ಈತ ಸಹಿತ ಎಲ್ಲೇ ಹೋದರೂ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ನನ್ನ ಜೊತೆ ಪ್ರಯಾಣ ಬೆಳೆಸ್ತಾನೆ ಇರ್ತಾರೆ. ರಾಮ ತನ್ನ ಸೀತೆಯನ್ನು ಹುಡುಕೊಂಡು ಪ್ರಯಾಣ ಬೆಳೆಸಿ ಹನುಮನ ಸಹಾಯವನ್ನು ತೆಗೆದುಕೊಂಡು ರಾಮಾಯಣ ಎಂಬತಕ್ಕಂಥ ಒಂದು ಮಹಾಕಾವ್ಯದಲ್ಲಿ ಮಹಾಪುರುಷನಾಗಿ ಮೆರೆದ. ಆಗ ಹನುಮ ಮಾಡಿರ್ತಕ್ಕಂಥ ಸೇವೆಗೆ ರಾಮ ಏನು ಮಾಡ್ದ ಗೊತ್ತಾ? ಹನುಮ ಮಾಡಿದ್ದೊಬ್ಬಂದೇ ಸೇವೆ ಅಂತ ಹೇಳಿಲ್ಲ, ಸಭೆಯಲ್ಲಿ ಎಲ್ಲರನ್ನೂ ಕರೆದ. ಯಾರ್ಯಾರು ನನ್ನ ಜೊತೆಯಲ್ಲಿದ್ರಿ ಈ ಒಂದು ಹೋರಾಟದಲ್ಲಿ, ಜೊತೆಗೆ ನನ್ನ 14 ವರ್ಷದ ವನವಾಸದಲ್ಲಿ, ಹಾಗೆ ಸೀತೆ ರಾವಣಾಸುರ ತೆಗೆದುಕೊಂಡು ಹೋದಾಗ ಅಲ್ಲಿಂದ ಪುನಃ ನಾನು ಕರ್ಕೊಂಡು ಬರುವಾಗ, ಪುನಃ ಈ ರಾಜ್ಯವನ್ನು ಕಟ್ಟುವಾಗ ಯಾರ್ಯಾರು ನನ್ನ ಜೊತೆಯಲ್ಲಿದ್ದರೋ ಎಲ್ಲರೂ ಕೈ ಎತ್ತಿಪ್ಪ ಅಂದರು. ಹಾಗೆ ನೀವ್ಯಾರೂ ಕೈ ಎತ್ತಬೇಡಿ, ನೀವೆಲ್ಲ ಈಗಿದ್ದೀರಿ, ಆಗಿನವರು. ಆವಾಗ ಸಾಕಷ್ಟು ಜನ ಕೈ ಎತ್ತಿದ್ರು. ಆಗ ರಾಮ ಏನು ಮಾಡ್ದ? ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಎಲ್ಲವನ್ನು ಸಹಿತ ಕೊಪ್ಪರಿಗೆಯಲ್ಲಿ ತರಿಸಿ ಆ ಕಡೆ ಈ ಕಡೆ ಇಟ್ಕೊಂಡಿದ್ದ. ಕೊಪ್ಪರಿಗೆಯಲ್ಲಿ ಬಂದಂತಹ ಒಡವೆಗಳನ್ನು ಒಬ್ಬೊಬ್ಬರಿಗೆ ಇಷ್ಟಷ್ಟು ಒಡವೆಗಳನ್ನು ಕೊಟ್ಟ. ರಾಮ, ನಾನು ಬಂದಿದ್ದೆ, ನೀನು ಕಾಡಲ್ಲಿರಬೇಕಾದ್ರೆ ನಿನಗೆ ಬೇಕಾದಂಥ ಹಣ್ಣು ಹಂಪಲು ನಾನು ತಂದು ಕೊಟ್ಟಿದ್ದಪ್ಪ, ತಗೋ, ನೀನೊಂದು ಚಿನ್ನದ ಸರ ತಗೋ. ರಾಮ, ನಿನಗೇನೂ ತೊಂದರೆ ಆಗಬಾರ್ದು ಅಂತ ಹೇಳಿ ನೀನು ಹಿಂದಿಂದನೇ ಬರ್ತಾ ಇದ್ದಪ್ಪ ನಾನು, ತಗೋ. ಈ ಭಾಗದಲ್ಲಿ ಬೆಂಗಳೂರು ಉತ್ತರ ಭಾಗದಲ್ಲಿರ್ತಕ್ಕಂಥ ಸುರದೇನಪುರ, ಈ ಸುರಬೇಶ್ವರ, ಈ ಗ್ರಾಮ ಪೂರ್ತಿ ನೀನೇ ಇಟ್ಕೋ. ಹೀಗೆ ಒಬ್ಬೊಬ್ಬರಿಗೆ ಹೋದರು. ದೊಡ್ಡಬಳ್ಳಾಪುರ, ಅದು ನೀನೇ ಇಟ್ಕೋ. ಬೆಂಗಳೂರು ರಾಜಧಾನಿ, ಅದು ನೀನೇ ಇಟ್ಕೋ. ವಿಧಾನಸೌಧ ಒಂದು ಸಾಕಪ್ಪ ಕಿತ್ತಾಡೋದಕ್ಕೆ, ಅದು ನೀನೇ ಇಟ್ಕೋ. ಎಲ್ಲವನ್ನು ಕೊಟ್ಟ. ಹನುಮ ಎಲ್ಲಿದ್ದ ಗೊತ್ತಾ? ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಮೈ ಮರೆತು ರಾಮಧ್ಯಾನವನ್ನು ಮಾಡ್ತಿದ್ದ. ಇಲ್ಲಿರ್ತಕ್ಕಂಥವರೆಲ್ಲ ನನಗದು ಬೇಕು, ನನಗಿದು ಬೇಕು, ನನಗೆ ಆ ಭಾಗದ ಜಮೀನು ಬೇಕು, ಈ ಭಾಗದ ಜಮೀನು ಬೇಕು, ನನ್ನ ಮಕ್ಕಳು, ಮರಿಮಕ್ಕಳು, ಮೊಮ್ಮಕ್ಕಳ ತನಕ ತಿನ್ನೋದಕ್ಕೆ ಜಮೀನು ಬೇಕು, ಎಲ್ಲವನ್ನೂ ತೆಗೆದುಕೊಂಡೋಗಿ. ರಾಮರಾಜ್ಯ ಎಲ್ಲವೂ ಸುಭಿಕ್ಷವಾಗಿತ್ತು, ಎಲ್ಲವನ್ನೂ ದಾನ ಧರ್ಮ ಮಾಡ್ತಿದ್ದ ಭಗವಂತ. ಆದರೆ ಹನುಮ ಒಂದು ಮೂಲೆಯಲ್ಲಿ ಕೂತಿದ್ದ. ಇವರೆಲ್ಲ ಹೊರಟರು. ಅಷ್ಟು ದೂರ ಕಣ್ಣಾಯಿಸಿದ್ರೆ ಹನುಮ ಕೂತ್ಕೊಂಡಿದ್ದ. ಹನುಮ ರಾಮನ ನೋಡ್ತಾ ಇಲ್ಲ, ಹನುಮ ತಲೆ ಬಗ್ಸ್ಕೊಂಡು ಕೂತ್ಕೊಂಡಿದ್ದ. ಆದರೆ ರಾಮದೇವರು ಹನುಮಂತನ ನೋಡಿದ್ರು. ಹನುಮಂತನ ನೋಡಿ, ಏ ಹನುಮ, ಕಪಿ ಬಾಯಿಲಿ, ಹನುಮ ಕಪಿ ನೀನು ಬಾಯಿಲಿ ಅಂದರು. ಚಂಗನೆಗರಿ ಇಲ್ಲಿ ಬಂದು ಕೂತ್ಕೊಂಡ. ಈ ವಿದ್ಯೆ ಹನುಮನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಹನುಮ ಒಬ್ಬನೇ ಮರದಿಂದ ಮರಕ್ಕೆ ಹಾರೋದು, ಆ ಮೂಲೆಯಿಂದ ಈ ಮೂಲೆಗೆ ಓಡಿ ಬರೋದು. ಹಾಗೆ ಆ ಮೂಲೆಯಲ್ಲಿದ್ದಂಥ ಹನುಮ ಚಂಗನೆ ಹಾರಿ ಬಂದು ಕೂತ್ಕೊಂಡ. ಸೀತಾದೇವಿ ಮುಖ ನೋಡಿ ಶ್ರೀರಾಮಚಂದ್ರ ಹಸನ್ಮುಖಿಯಾಗಿ ನಗಕ್ಕೆ ಶುರು ಮಾಡಿದ. ನೋಡ್ದ, ನನ್ನ ಭಕ್ತ ನನ್ನ ಹೃದಯದಲ್ಲಿದ್ದಾನೆ ನೋಡು. ಕರೆದ ತಕ್ಷಣ ಅಲ್ಲಿಂದ ಇಲ್ಲಿಗೆ ಚಂಗನೆ ಬಂದ. ಈತನು ನಾವೇನು ಕೊಡಲಿಲ್ವಲ್ಲ, ಅವನೇನು ಕೇಳಲಿಲ್ಲ, ನಾವು ಏನು ಕೊಟ್ಟಿಲ್ಲ. ಹಾಗಾದರೆ ನೀನೇನು ಕೊಡ್ತೀಯಾ ಅಂತ ಕೇಳಿ ಸೀತಾದೇವಿನ ಕೇಳಿದ್ರು. ಸೀತಾದೇವಿನ ಪಾಣಿಗ್ರಹಣ ಮಾಡುವಾಗ, ಅಂದರೆ ಸೀತಾದೇವಿನ ರಾಮದೇವರು ಮದುವೆ ಆಗಬೇಕಾದ್ರೆ ಒಂದು ಮುತ್ತಿನ ಸರವನ್ನು ಸೀತಾದೇವಿ ಕೊಡುಗೆಯಾಗಿ ಕೊಟ್ಟಿದ್ರು. ಇದು ನನ್ನ ನೆನಪು, ನಿನಗೆ ಸದಾ ನಿನ್ನ ಹತ್ರ ಇರಲಿ ಅಂತ. ಈ ವಿಚಾರವನ್ನು ಎಲ್ಲರೂ ಕೇಳಿಸ್ಕೊಳ್ಳಿ. ಸೀತಾದೇವಿ ರಾಮದೇವರು ಕೊಟ್ಟಂತಹ ಮುತ್ತಿನ ಸರವನ್ನು ತನ್ನ ಮೇಲೆ ಹಾಕ್ಕೊಂಡಿದ್ರು. ರಾಮ ನೋಡಿ, ಮುಖವನ್ನು ನೋಡಿ ಆ ನಗುವಿಗೆ ಕಾರಣನೇ ಆ ಮುತ್ತಿನ ಸರ ತೆಗೆದುಕೊಡು ಅಂತ ಹೇಳೋದು. ಈಗೇನಾದ್ರು ಯಜಮಾನರು ಸುಮ್ಮನೆ ಪಕ್ಕದಲ್ಲಿ ನೋಡಿದ್ರೆ ಸೆರಗು ಮೈ ತುಂಬ ಒದ್ಕೊಂಡ್ಬಿಡ್ತಾರೆ. ಯಾಕೆ ಕೇಳಬೇಕಪ್ಪ, ಚೈನ್ ಕೇಳಿಬಿಟ್ರೆ ಸಾಯಂಕಾಲ ತೊಗೊಂಡೋಗಿ ಎಲ್ಲನೇ ಇಟ್ಬಿಟ್ರೆ ಬೆಳಗ್ಗೆ ತಂದು ಕೊಡ್ತಾರೋ ಇಲ್ಲವೋ ಅಲ್ವಾ? ಯಾಕೆಂದರೆ ದಾರಿ ಉದ್ದಕ್ಕೂ ಕಾರು ಬಾರುಗಳು ಆಗೋಗ್ಬಿಟ್ಟಿದೆ. ಆಗ ಹಾಗಿರಲಿಲ್ಲ. ಸೀತಾದೇವಿ ಕೂತಿದ್ಲು. ಪಕ್ಕದಲ್ಲೇ ಅರ್ಧಾಂಗಿ ಕೂತಾಗ ರಾಮದೇವರು ತನ್ನ ನಗುಮುಖವನ್ನು ತೋರಿಸಿ ಪಕ್ಕದಲ್ಲಿರ್ತಕ್ಕಂಥ ತನ್ನ ಅರ್ಧಾಂಗಿ ಆದಂಥ ಸೀತಾಮಾತೆಯನ್ನು ಕೇಳ್ತಾರೆ, ಆ ಮುತ್ತಿನ ಸರವನ್ನು ತೆಕ್ಕೊಡು. ಈತ ಹನುಮ ಯಾವುದೂ ನೋಡ್ತಾ ಇಲ್ಲ, ಅವನದೊಂದೇ ಧ್ಯಾನ, ರಾಮ 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 ರಾಮ. ಆ ರಾಮನಾಮ ಒಂದು ಬಿಟ್ಟರೆ ಮತ್ತೊಂದು ಗೊತ್ತೇ ಇಲ್ಲ ಆತನಿಗೆ. ರಾಮನಾಮವೇ ಮೃಷ್ಟಾನ್ನ, ರಾಮನಾಮವೇ ಜೇನುತುಪ್ಪ, ರಾಮನಾಮವೇ ಜೀವನವೆಲ್ಲ. ರಾಮನ ಜಪ ಒಂದು ಬಿಟ್ಟರೆ, ರಾಮನ ಧ್ಯಾನ ಒಂದು ಬಿಟ್ಟರೆ ಮತ್ತೊಂದು ಗೊತ್ತಿಲ್ಲದಂತಾಗಿದೆ ಆತನಿಗೆ. ಸೀತಾದೇವಿ ತನ್ನ ಮೈಮೇಲಿರ್ತಕ್ಕಂಥ ಮುತ್ತಿನ ಸರವನ್ನು ನಿಧಾನಕ್ಕೆ ತೆಗೆದುಕೊಟ್ಟು ಕೊಡಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿದ್ರು. ರಾಮ, ನಿನ್ನಿಂದ ನೀನು ಪ್ರೀತಿಯಾಗಿ ನನಗಾಗಿ ಕೊಟ್ಟಿರ್ತಕ್ಕಂಥದ್ದು ಇದೊಂದು ಮುತ್ತಿನ ಸರ, ಇದನ್ನೂ ಇವತ್ತು ನೀನು ಕೇಳ್ತಾ ಇದೆಯಾ. ಆದರೆ ಯಾರಿಗಾಗಿ ಕೇಳ್ತಾ ಇದೆಯೋ, ಆದರೆ ಯಾರು ಕೊಡ್ತೀನಿ ಅನ್ನೋ ವಿಚಾರ ರಾಮನಿಗೂ ಗೊತ್ತಿಲ್ಲ,
ಆದರೆ ರಾಮ ಸೀತೆಯ ಕುತ್ತಿಗೆಯಲ್ಲಿರ್ತಕ್ಕಂಥ ಆ ಒಂದು ಮುತ್ತಿನ ಸರವನ್ನು ಮಾತ್ರ ತೆಗಿತಾ ಇದ್ದಾನೆ. ಆ ತೆಗೆಯುವ ಕ್ಷಣ ಒಮ್ಮೆ ನಾವು ಊಹೆ ಮಾಡಿದ್ರೂ ಸಹಿತ ಅದು ಬಹಳ ವಿಶೇಷವೇ. ಅಂತಹ ವಿಶೇಷ ಶುಭ ಸಂದರ್ಭದಲ್ಲಿ ತೆಗೆದಂಥ ಮುತ್ತಿನ ಸರವನ್ನು ಒಮ್ಮೆ ನೋಡಿ ಆನಂದಪಟ್ಟು ಅದನ್ನು ತನ್ನ ಮುಂದಿರ್ತಕ್ಕಂಥ ಹನುಮನಿಗೆ, ರಾಮಭಕ್ತ ಹನುಮನಿಗೆ ಆ ಮುತ್ತಿನ ಸರವನ್ನು ಕುತ್ತಿಗೆಗೆ ಹಾಕ್ತಾನೆ. ಹನುಮ ನೋಡ್ದ, ಅಯ್ಯೋ ರಾಮ ನನಗೆಂಥ ಮುತ್ತಿನ ಸರ ಹಾಕ್ಬಿಟ್ಟಿದ್ದಾನೆ, ರಾಮನಿಗೆ ನಾನು ಮಾಡಿರೋ ಸೇವೆ ಇಷ್ಟೇನಾ? ನನ್ನ ಹೃದಯದಲ್ಲಿ ಸದಾಕಾಲ ರಾಮ 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 ಅಂಥೇಳಿ ನನ್ನ ಮೈಯಲ್ಲಿರ್ತಕ್ಕಂಥ ರೋಮಗಳಲ್ಲೂ ಸಹಿತ ರಾಮನಾಮ ಬಂದು ಬಿಟ್ಟರೆ ನನಗೆ ಗೊತ್ತಿಲ್ಲ. ನನ್ನ ರೋಮಗಳಲ್ಲಿರ್ತಕ್ಕಂತಹ ಒಂದೊಂದು ರೋಮಕ್ಕೂ ರಾಮನಾಮವೇ ಗೊತ್ತಿದೆ ವಿನಃ ಮತ್ತೊಂದು ಗೊತ್ತಿಲ್ಲ. ಆದರೆ ನನಗೆ ಈ ಮುತ್ತಿನ ಸರ ಒಂದು ಸಾಕ, ಅಥವಾ ಈ ಮುತ್ತಿನ ಸರ ಅಷ್ಟು ಬೆಲೆ ಬಾಳುತ್ತಾ ಅಂತ ಹೇಳಿ ಮುತ್ತಿನ ಸರವನ್ನು ಕಿತ್ತದ, ಒಂದೊಂದೇ ಕಚ್ಚಿ ನೋಡ್ದ, ಅದು ರುಚಿ ನೋಡಬೇಕು ಅಂತ. ಮುತ್ತಿನ ಸರದ ಮಣಿಯನ್ನು ಸರ ಕಿತ್ತುಬಿಟ್ಟು ಒಂದೊಂದೇ ಕಚ್ಚದ, ಇದು ರುಚಿ ಇಲ್ಲ ಬಿಸಾಕ್ದ. ಇನ್ನೊಂದು ಸರ ಕಿತ್ತದ, ಅದನ್ನು ಕಿತ್ತ, ಅದು ಬಿಸಾಕ್ದ. ಇತ್ತ ಸೀತಾದೇವಿ ನೋಡಿದ್ರು, ನಾನು ಇಷ್ಟು ದಿವಸದಿಂದ ಜೋಪಾನವಾಗಿ ಕಾಪಾಡಿಕೊಂಡಿದ್ದೆ ನನ್ನ ಪತಿದೇವರು ಕೊಟ್ಟಂಥ ಈ ಒಂದು ಮುತ್ತಿನ ಸರವನ್ನು, ಬೆಲೆ ಬಾಳುವಂತಹ ಮುತ್ತಿನ ಸರವನ್ನು ನಾನು ಜೋಪಾನವಾಗಿ ಕಾಪಾಡಿಕೊಂಡಿದ್ದೆ. ಇವತ್ತು ನನ್ನ ಒಡೆಯ ಈ ಸರವನ್ನು ತೆಗೆದು ಈ ಕೋತಿಗೆ ಹಾಕ್ಬಿಟ್ನಲ್ಲ, ಈ ವಾನರ ಸೈನ್ಯ ಆ ಸರದ ಬೆಲೆ ಅವನಿಗೇನು ಗೊತ್ತು? ಆ ಏನು ಗೊತ್ತು ಅಂಥೇಳಿ ಆಲೋಚನೆ ಮಾಡುವಂತಹ ಕಾಲ ಹಿಂದೆ ಒಂದು ಕಾಲ ಇತ್ತು. ನಿಮ್ಮ ಮನಸ್ಸಲ್ಲಿ ನೀವೇನು ಸಂಕಲ್ಪ ಮಾಡ್ತೀರಿ, ನೀವೇನು ಅಂದುಕೊಳ್ತೀರಿ, ಅದು ಇಲ್ಲಿ ಗೊತ್ತಾಗೋಗ್ತಾ ಇತ್ತು. ಹಾಗೆ ಒಂದು ಸತಿ ಸೀತಮ್ಮನವರನ್ನು ಹನುಮ ಕಣ್ತೆಗೆದು ಅವತ್ತೇ ಸೀತಾದೇವಿಯ ಕಣ್ಣಲ್ಲಿ ಕಣ್ಣಿಟ್ಟು, ಅದು ಹೇಗೆ ಭಕ್ತಿಪೂರ್ವಕವಾಗಿ ತಾಯಿನ ನೋಡುವಂತಹ ರೀತಿ, ತನ್ನ ಅಂದರೆ ಅಮ್ಮನವರ ಪಾದಗಳನ್ನು ನೋಡಿ ನಂತರ ಆ ಅಮ್ಮನ ಮುಖ ನೋಡಿದಂತೆ. ಅಮ್ಮ, ಈ ಮುತ್ತಿನ ಸರ ನನಗೆಲ್ಲೂ ರುಚಿ ಸಿಗ್ತಾ ಇಲ್ಲ, ಇದರಲ್ಲಿ ರಾಮನಾಮವೇ ಇಲ್ಲ, ರಾಮನ ಸಿಹಿಯೇ ಇಲ್ವಲ್ಲಮ್ಮ, ಈ ಸರ ಇಷ್ಟು ಸಮಯ ಮೇಲೆ ಹಾಕ್ಕೊಂಡಿದ್ದ ನೀನು, ನನಗೇನು ಇದು ರುಚಿ ಇಲ್ಲಮ್ಮ ಅಂಥೇಳಿ ಸರವನ್ನು ಕಿತ್ತು ಹಾಕ್ಕೊಂಡ್ಬಿಟ್ಟ. ರಾಮನಿಗೆ ಒಂದು ಕ್ಷಣ ಕೋಪ ಬಂತು. ನನ್ನ ಅರ್ಧಾಂಗಿಯ ಮೈಮೇಲಿದ್ದಂಥ ಸರವನ್ನು ಯಾರಿಗೂ ಎಲ್ಲರಿಗೂ ಜಮೀನು ಅದು ಇದು ಕೊಟ್ಬಿಟ್ಟಿದ್ದೀನಿ, ಆದರೆ ನಿನಗೆ ಮಾತ್ರ ಈ ಮುತ್ತಿನ ಸರವನ್ನು ಕೊಟ್ಟಿದ್ದೇನೆ, ಇದನ್ನು ನೀನು ಯಾಕೆ ಉಳಿಸ್ಕೋತಾ ಇಲ್ಲ ಅಂತ ರಾಮ ಯೋಚನೆ ಮಾಡ್ತಿದ್ದಾನೆ. ಆಗ ರಾಮನಿಗೆ ಹನುಮ ಹೇಳ್ದ, ಹನುಮನ್ನ ನೋಡಿ, ಏನಿದು ನೀನು ಮಾಡ್ತಿರ್ತಕ್ಕಂಥದ್ದು? ರಾಮ ಒಂದೇ ಮಾತೆ ಅಂದ, ಭಗವಂತ, ನೀನು ಕೊಟ್ಟಂತಹ ಈ ಮುತ್ತಿನ ಸರ ಇದು ದೊಡ್ಡದು ಅಂತ ಹೇಳ್ತಿದ್ಯಾ, ನೋಡು ನನ್ನ ಎದೆಯಲ್ಲಿ ಅಂಥೇಳಿ ತನ್ನ ಎದೆಯನ್ನು ಬಗೆದು ತೋರಿಸ್ತಾನೆ. ರಾಮ ಲಕ್ಷ್ಮಣ ಹನುಮತ್ ಸಮೇತನಾಗಿರ್ತಾನಲ್ಲಿ. ರಾಮ ಈ ಮಾತಾಡಿದ ತಕ್ಷಣ ಹನುಮ ಮಾಡಿದ್ದೇರು, ಹನುಮ ತನ್ನ ಎದೆಯನ್ನೇ ಬಗದ. ಅದಕ್ಕೆ ಇವತ್ತಿಗೂ ಹನುಮನ ಫೋಟೋ ಎಲ್ಲನ ನೋಡಿದ್ರೆ ಅದರ ಎದೆ ಒಳಗಡೆ ರಾಮದೇವರನ್ನ ಕೆತ್ತನೆ ಮಾಡಿರ್ತಾರೆ. ಹನುಮನ ಎದೆಯಲ್ಲಿ ರಾಮ ಕೂತಿದ್ದಾನೆ. ಅದರಿಂದ ಇಂತಹ ಒಂದು ಶ್ರೀರಾಮನವಮಿ ದಿವಸ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಬೆಲ್ಲದಚ್ಚಿನ ಆರತಿಯಾಗಲಿ ಅಥವಾ ತೆಂಬಿಟ್ಟಿನ ಆರತಿಯಾಗಲಿ ಇವತ್ತಿನ ದಿವಸ ಆರತಿ ಮಾಡೋದ್ರಿಂದ ನಮ್ಮ ಕೋರಿಕೆಗಳು, ನಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಯಾತಕ್ಕೋಸ್ಕರ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಯಾವುದು? ಶಿವ, ಮೃತ್ಯುಂಜಯ, ತ್ರಯಂಬಕೇಶ್ವರ, ಸುರಭೇಶ್ವರ. ಆ ಸುರಭೇಶ್ವರನಿಗೆ ಇಷ್ಟು ಬೆಲ್ಲದಚ್ಚಿನ ಆರತಿ ಆಗಬೇಕಾಗಿದೆ. ಸುರಭೇಶ್ವರನಿಗೆ ಆರತಿ ಮಾಡಿದ್ರು ಒಂದೇ, ಹನುಮನಿಗೆ ಆರತಿ ಮಾಡಿದ್ರು ಒಂದೇ. ಅದಕ್ಕಾಗಿ ನನ್ನ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ನನ್ನ ಕಾರ್ಯಕ್ರಮ ನೋಡಿರೋ ಮಾತ್ರ ಕೈ ಎತ್ತಿ. ಇಲ್ಲಿಗೆ ತೆಂಬಿಟ್ಟಿನ ಆರತಿ ಆಗಲಿ, ಬೆಲ್ಲದ ಆರತಿ ತಂದಿರೋ ಎಷ್ಟು ಜನ ಅದನ್ನು ಕೈ ಎತ್ತಿ. ಎಲ್ಲ ಕೈ ತಲೆಗಿಳಿಸ್ಬಿಟ್ರಿ. ಖರ್ಚು ವೆಚ್ಚ ನಮಗೆ ಬೇಡ, ಗುರುಗಳು ಮಾತೊಂದು ಸಾಕು. ಇರಲಿ, ಕಾಲ ಮಿಂಚಿಲ್ಲ. ಇವತ್ತಿನಿಂದ 48 ದಿನಗಳ ಕಾಲ ಇವತ್ತಷ್ಟೇ ನೂತನವಾಗಿ ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ಅಭಯಾಂಜನೇಯ ಸ್ವಾಮಿಗೆ 48 ದಿನಗಳಲ್ಲಿ ಒಮ್ಮೆಯಾದರೂ ನೀವು ಮನೆಯಿಂದ ಶ್ರದ್ಧಾಭಕ್ತಿಯಾಗಿ ತೆಂಬಿಟ್ಟನ್ನು ಮಾಡಿಕೊಂಡು ಸ್ವಾಮಿಗೆ ತೆಂಬಿಟ್ಟಿನ ಆರತಿ ಮಾಡಿ ಅಥವಾ ಬೆಲ್ಲದಚ್ಚಿನಿಂದ ಆರತಿ ಮಾಡಿ. ಆ ಬೆಲ್ಲದಚ್ಚಿನ ಆರತಿ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಪ್ರಾರಂಭವಾದಂಥ ಈ ಶುಭ ಮುಹೂರ್ತದಲ್ಲಿ ಶ್ರೀರಾಮನವಮಿ ಎಂದು ನೂತನವಾಗಿ ಪ್ರತಿಷ್ಠಾಪನೆಗೊಂಡಂತಹ ಅಭಯಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತಿನಿಂದ 48 ದಿನದ ಒಳಗಾಗಿ ಒಮ್ಮೆ ನಿಮ್ಮ ಊರಿನ ಸುರಭೇಶ್ವರನಿಗೆ ಒಂದು ರುದ್ರಾಭಿಷೇಕವನ್ನು ಮಾಡಿಸಿ, ರುದ್ರಾಭಿಷೇಕ ಅಲ್ಲಿ ಆಗಬೇಕು, ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕ ಇಲ್ಲಿ ಆಗಬೇಕು. ಹಾಗೆ ಇವತ್ತಿನಿಂದ 48 ದಿನ ಬಾಲಹನುಮ, ಇವತ್ತು ಪ್ರತಿಷ್ಠಾಪನೆಗೊಂಡಿರುವ ಹನುಮ ಬಾಲಹನುಮ ಅಂದರೆ ಪುಟ್ಟ ಹನುಮ, ಚಿಕ್ಕ ಮಗು ಹನುಮ.
ಇವತ್ತಿನಿಂದ 48 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದ್ವಿಕಾಲ ಅನುಷ್ಠಾನಗಳನ್ನು ನೀವೆಷ್ಟು ಅಚ್ಚುಕಟ್ಟಾಗಿ ಮಾಡ್ತೀರೋ ಅಷ್ಟೇ ಶೀಘ್ರವಾಗಿ ಇಲ್ಲಿರ್ತಕ್ಕಂಥ ಹನುಮ ಕಾರ್ಯಸಿದ್ಧಿ ಹನುಮನಾಗ್ತಾನೆ. ಕಾರ್ಯಸಿದ್ಧಿ ಹನುಮ ನೋಡಿ, ಹನುಮನಿಗೆ ಇಷ್ಟೊತ್ತು ವೇದ ಮಂತ್ರ ಹೇಳಿ ಸಾಕಷ್ಟು ಜನ ಋತ್ವಿಜರು, ಪುರೋಹಿತರು, ಜ್ಯೋತಿಷರು, ಗುರುಗಳು ಎಲ್ಲರೂ ಸಹಿತ ಹನುಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದರೆ ಹನುಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಾಗ ಬಂದಂತಹ ಜೀವಕಳೆ ಶಕ್ತಿ ಒಂದು ಭಾಗ ಆದರೆ, ನೀವಿಷ್ಟೂ ಜನ ಬಂದು ಈಗ ನೀವು ಮಾಡುವಂತಹ ರಾಮನಾಮ ಜಪ ಇದೆಯಲ್ಲ, ಈ ರಾಮನಾಮ ಜಪ ಇನ್ನು 99 ಭಾಗದಷ್ಟು ಒಳಗಡೆ ವಿಗ್ರಹಕ್ಕೆ ಶಕ್ತಿ ಕೊಡುತ್ತೆ. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ, ಎರಡೂ ಕೈಗಳನ್ನು ಮೇಲೆತ್ತಿ. ನಾಚಿಕೆ ಆಗ್ತಕ್ಕಂಥವರು, ಅಯ್ಯೋ ಯಾಕೆ ಕೈ ಮೇಲೆ ಎತ್ತಬೇಕು ಅನ್ನೋರು, ಅಂಥವ್ರು ಮಾತ್ರ ನಾನೇನು ಹೇಳಲ್ಲ, ಹನುಮ ರಾತ್ರಿ ಕನಸಿಗೆ ಬಂದರೆ. ಇನ್ನೊಂದು ಸತ್ಯಾಂಶ ಹೇಳ್ತೇನೆ ಕೇಳಿ. ಗುರುಗಳು ಇಲ್ಲಿವರೆಗೂ ಹೇಳಿದ್ದು ಕಥೆ ಇರಬಹುದು, ಆದರೆ ಈಗ ಹೇಳತಕ್ಕಂಥದ್ದೇ ಸತ್ಯಾಂಶ. ರಾಜಶೇಖರ್ ಅವರು ನೀವು ಎಲ್ಲಿದ್ದೀರಿ 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 ಅಂತೇಳಿ ಸುಮಾರು ಒಂದು 15-20 ಸತಿ ಫೋನ್ ಮಾಡಿದರು. ನಾವು ಈಗೋ ಇಲ್ಲೇ ಬಂದ್ವಿ ಅಂತ ಹೇಳ್ತಾನೇ ಇದ್ವಿ. ಆ ಹೇಳುವ ಮಧ್ಯದಲ್ಲಿ ಬಹುಶಃ ರಾಜನ್ ಕುಂಟೆ ಇರಬಹುದು. ನನ್ನ ಕಾರ್ಯಕ್ರಮದಲ್ಲಿ ಮೊನ್ನೆ ಅಷ್ಟೇ ಹೇಳಿದ್ದೆ, ಇವತ್ತು ಹನುಮನಿಗೆ ನೈವೇದ್ಯ ಮಾಡಿರೋ ಪ್ರಸಾದದಲ್ಲಿ ಒಂದಿಷ್ಟು ಭಾಗ ವಾನರ ಸೈನ್ಯ ಕೊಡಬೇಕು ಅಂತ. ರಾಜನ್ ಕುಂಟೆ ಬರಬೇಕಾದ್ರೆ ಸಾಕಷ್ಟು ಜನ ಪಾಪ ಪೊಲೀಸ್ ಸಿಬ್ಬಂದಿ ಸಹಿತ ನನಗೆ ದಾರಿ ಮಾಡಿಕೊಡ್ತಿದ್ದರು. ಅಂತಹ ಸಮಯದಲ್ಲಿ ವಾನರ ಸೈನ್ಯ ಈ ಭಾಗದಿಂದ ಆ ಭಾಗಕ್ಕೆ, ಎಡದಿಂದ ಬಲಕ್ಕೆ ಒಂದಷ್ಟು ದೂರ ನಡ್ಕೊಂಡೋದು. ಅಂದರೆ ನಾನು ಎಚ್ಚರಿಸಿದ್ರು, ನೀನು ಮೊನ್ನೆ ಟಿ ವಿಯಲ್ಲಿ ಕೂತ್ಕೊಂಡು ಮಾತಾಡೋದಲ್ಲಪ್ಪ, ಅಲ್ಲಿ ಜನ ಮರೆತರೆ ನಾನು ಒಂದು ಸತಿ ಎಚ್ಚರಿಸ್ಬಿಡು, ಇವತ್ತು ಸ್ವಾಮಿ ನನಗೊಂದಿಷ್ಟು ನೈವೇದ್ಯ ಕೊಡಬೇಕಾಗಿದೆ ಅಂತ. ಇವತ್ತು ನೀವೆಲ್ಲರೂ ನಿಮ್ಮ ಯಥಾಶಕ್ತಿ ಒಂದಿಷ್ಟು ಕಡಲೆಕಾಯಿ, ಒಂದಿಷ್ಟು ಬೆಲ್ಲ ವಾನರ ಸೈನ್ಯ ಕೊಡಬೇಕು. ಇವತ್ತು ವಾನರ ಸೈನ್ಯಕ್ಕೆ ಪ್ರತ್ಯಕ್ಷವಾದಂಥ ಕಪಿಗಳಿಗೆ ನೀವು ಊಟ ಹಾಕಿದ್ರೆ ರಾಮ ತೃಪ್ತಿ ಪಡ್ತಾನೆ. ಕೈಗಳನ್ನು ಮೇಲೆತ್ತಿ. ವೇದಿಕೆ ಮೇಲಿರ್ತಕ್ಕಂಥವ್ರಿಗೆ ಸುಸ್ತಾಗಿರೋದಿಲ್ಲ, ಅವರು ಕೈ ಎತ್ತುವುದು. ಆಮೇಲೆ ವೇದಿಕೆ ಮೇಲೆ ನಾವಿದ್ದೀವಿ, ನಾವ್ಯಾಕೆ ಕೈ ಎತ್ತಬೇಕಪ್ಪ ಅಂದ್ಕೊಂಡ್ರೆ ಯಾರಿಗೂ ಬಿಡೋನಲ್ಲ. ಅವನ ದೃಷ್ಟಿ, ಅವನ ಆಶೀರ್ವಾದ ಎಲ್ಲರಿಗೂ ಬೇಕು. ಮಾಡಿ ಜೋರಾಗಿ ಚಪ್ಪಾಳೆ ಬಾರಿಸ್ತಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. बोलो राम भक्त हनुमान की, बोलो राम भक्त हनुमान की. ಆನಂದ್ ಗುರುಜಿ ಕೇಳೋದು ನಿಮ್ಮ ಸ್ವರತರಂಗ ಮಾತ್ರ. ನಿಮ್ಮಿಂದ ನಾನು ಅಪೇಕ್ಷೆ ಪಡ್ತಕ್ಕಂಥದ್ದು ಬರೀ ನಿಮ್ಮ ಸ್ವರತರಂಗದಿಂದ ರಾಮನಾಮವನ್ನು ಜಪ ಮಾತ್ರ. बोलो राम भक्त हनुमान की, बोलो राम भक्त हनुमान की, बोलो राम भक्त हनुमान की. ಈ ಸುಂದರವಾದಂಥ ಮೂರ್ತಿ ಹನುಮನ ಮೂರ್ತಿನ ಹೃದಯದಲ್ಲಿ ರಾಮನ, ಹನುಮನ ಹೊತ್ತು ಕೊಂಡಾಡುವ ಶಕ್ತಿ ಯಾರಿಗಿದೆ? ಹನುಮನ ವಾಹನ ಗೊತ್ತಾ ನಿಮಗೆ? ಹನುಮನ ವಾಹನ ಯಾರಿಗೆ ಗೊತ್ತು? ಗೊತ್ತಿರೋರು ಮಾತ್ರ ಕೈ ಎತ್ತಿ. ಅವರಿಗೆ ನಾನೇ ಒಂದು ಚೈನ್ ಕೊಡ್ತೇನೆ. ಏನು ಚೈನು ಅಂತ ಕೇಳಬೇಡಿ. ನಾನು ಆನೆ ಪ್ರಿಯ. ನನ್ನ ಕಾರ್ಯಕ್ರಮ ನೋಡಿದಿರಲ್ಲ, ಎಲ್ಲಿದ್ದರೂ ಎಲ್ಲಿಂದೆಲ್ಲಾದರೂ ಆನೆ ಮೇಲೆ ಹೋಗ್ತಾ ಇರ್ತೀನಿ. ನಾನು ಆನೆ ಕಟ್ಟಿರೋ ಚೈನ್ ಕೊಡ್ತೇನೆ. ಹೊತ್ಕೊಂಡು ಹೋಗೋ ಶಕ್ತಿ ಇದ್ದರೆ. ಹನುಮನ ಒಂಟೆ ಯಾರು? ಅಯ್ಯೋ ನಾನೇ ಹೇಳ್ಬಿಟ್ನಲ್ಲ ಉತ್ತರನ. ಅಭಿಮಾನಿಗಳಿಗೂ ಆನಂದ್ ಗುರುಜಿಯವ್ರಿಗೂ ತುಂಬ ಹತ್ತಿರದ ಸಂಬಂಧ, ಅದರಿಂದ ಸಲೀಸಾಗಿ ಆಚೆ ಬಂದ್ಬಿಡ್ತು. ಹನುಮನ ವಾಹನ ಒಂಟೆ. ಆ ಒಂಟೆನೂ ಬಿಟ್ಟಿಲ್ಲ ನಾನು, ಆ ಒಂಟೆ ಮೇಲೂ ಓಡಾಡಿಬಿಟ್ಟಿದ್ದೇನೆ. ಒಂಟೆ ಆಯಿತು, ಕುದುರೆ ಆಯಿತು, ಸಾರೋಟ ಆಯಿತು, ಎಲ್ಲ ಆಯಿತು. ರಾಜಶೇಖರ್ ಅವರು ಹೇಳಿದ್ರು, ನಮ್ಮೂರಿಗೂ ಆನೆ ತರಿಸ್ತಾ ಇದ್ದೀವಿ, 2ನೇ ಸತಿ ಆನೆ ಬರುತ್ತೆ ಅಂತ. ಯಾಕೆಂದರೆ ಪ್ರಪ್ರಥಮವಾಗಿ ಆನೆ ಬಂದದ್ದು ರಾಜಶೇಖರ್ ಅವ್ರ ಮನೆಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕರೆಕ್ಟಾ? ಹಾಗೆ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಹನುಮನ ಪ್ರತಿಷ್ಠಾಪನಾ ಮುಹೂರ್ತಕ್ಕೂ ಸಹಿತ ಆನೆ ಬರಬೇಕಾಗಿತ್ತು. ಮಾರ್ಗ ಮಧ್ಯದಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿ ಬಹುಶಃ ಸಣ್ಣ ಪುಟ್ಟ ಕ್ರಿಮಿಗಳಿಂದ ಅಡ್ಡ ನಿಂತ್ಕೊಂಡಿದೆ. ಇರಲಿ. ಹಾಗೆ ನನ್ನೊಂದಿಗೆ ಮಾತಾಡಬೇಕು ಅಂತ ಬೆಳಗಿನಿಂದ ಕಾತುರದಿಂದ ಕಾದು ಭಾಳಷ್ಟು ಜನ ನನ್ನ ಅಭಿಮಾನಿ ದೇವರುಗಳು ಕಾಯ್ತಿದ್ದೀರಿ. ಅದರಲ್ಲಿ 10 ಜನನ ಮಾತ್ರ, ನಿಮ್ಮ 10 ಜನನ ನಾನು ಮಾತಾಡಿಸ್ತೀನಿ. ಆ 10 ಜನದ ಪ್ರಶ್ನೆ ಎಲ್ಲರಿಗೂ ಅನ್ವಯಿಸುವಂಥ ರೀತಿಯಲ್ಲಿರಬೇಕು. ಒಬ್ಬೊಬ್ಬರು ಒಂದೊಂದು ಮೂಲೆಯಲ್ಲಿರಿ, ಅಲ್ಲಲ್ಲೇ ನಿಮಗೆ ಮೈಕ್ ಕಳಿಸ್ತೀನಿ, ಅಲ್ಲೇ ಮಾತಾಡಿ.
ವಿಶೇಷವಾಗಿರ್ತಕ್ಕಂಥ ಸುಂದರವಾದಂಥ ಮೂರ್ತಿನ, ಹನುಮನ ಮೂರ್ತಿನ ಕೆತ್ತನೆ ಮಾಡಿರ್ತಕ್ಕಂಥವರು ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ನಮ್ಮ ಊರಿಗೆ ಸಮೀಪ ಇರ್ತಕ್ಕಂಥ ದೇವನಹಳ್ಳಿಯ ವಿಶೇಷವಾಗಿ ವಿದ್ವತ್ತನ್ನು ಅಭ್ಯಾಸ ಮಾಡಿ ಸಾಕಷ್ಟು ಹಿರಿಯರ ಸಮ್ಮುಖದಲ್ಲಿ ಕಲಿತಂತಹ ವಿದ್ವತ್ತಿನಿಂದ ಸುಂದರವಾದಂತಹ ವಿಗ್ರಹವನ್ನು ಕೆತ್ತನೆ ಮಾಡಿದಂತಹ ಶಿಲ್ಪಿಗಳು ಮಧುಸೂದನ್ ಅವರು ಬಹಳ ಅಚ್ಚುಕಟ್ಟಾಗಿ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ. ಹನುಮನ ವಿಗ್ರಹವನ್ನು ಮುಂಭಾಗದಲ್ಲಿ ರಾಮ, ಹಿಂದೆ ಲಕ್ಷ್ಮೀ ನರಸಿಂಹ, ಮುಂಭಾಗದಲ್ಲಿ ರಾಮ, ಹಿಂಭಾಗದಲ್ಲಿ ಲಕ್ಷ್ಮೀ ನರಸಿಂಹ. ಅದರಿಂದ ಈ ವಿಗ್ರಹಕ್ಕೆ ಬಹಳ ಶಕ್ತಿ ಇದೆ. ಈ ವಿಗ್ರಹವನ್ನು ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ನೀವು ಯಾವಾಗ ಹೊರಡಬೇಕಾದರೂ ಒಮ್ಮೆ ಸ್ವಾಮಿಯ ಮುಂಭಾಗದಲ್ಲಿ ನಿಂತು ಭಗವಂತ ಕಾಪಾಡಯ್ಯ ಅಂದರೆ ಸಾಕು, ಆತನ ಆಶೀರ್ವಾದ ನಿಮಗಾಗುತ್ತೆ. ಅಂತಹ ಒಂದು ಸಾನ್ನಿಧ್ಯ, ಅಂತಹ ಒಂದು ವಿಗ್ರಹ ಕೆತ್ತನೆ ಮಾಡಿದಂತಹ ಆ ಕೈಗಳಿಗೆ, ಜೊತೆಗೆ ಆ ಒಳ್ಳೆಯ ಮನಸ್ಸಿಗೆ, ಅವರಿಬ್ಬರ ದಂಪತಿಗಳಿಗೆ ಈ ವೇದಿಕೆ ಮೇಲೆ ಒಂದು ಸನ್ಮಾನವನ್ನು ಮಾಡೋಣ. ಇಂತಹ ಶಿಲ್ಪಕಲೆಯನ್ನು, ಇಂತಹ ಒಂದು ಕಲೆಯನ್ನು ಆಧಾರ ಮಾಡಿಕೊಂಡು ಆ ಕಲೆಯಿಂದಲೇ ಸಾಕಷ್ಟು ಜನಕ್ಕೆ ಪಾಠ ಪ್ರವಚನವನ್ನು ಮಾಡಿ ತಮ್ಮ ವಿದ್ವತ್ತಿನಿಂದ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಬೆಳಕಾಗಿ ಎಲ್ಲ ಕಡೆಯಿಂದಲೂ ಸಹಿತ ನಮ್ಮ ಭಾರತ ದೇಶ, ಅದರಲ್ಲೂ ನಮ್ಮ ಹಿಂದೂ ಸನಾತನ ಧರ್ಮದ ಸಂಪ್ರದಾಯಬದ್ಧವಾದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ವತ್ತನ್ನು ನಾಡಿನಾದ್ಯಂತ ಪ್ರಸರಿಸ್ತಾ ಇರತಕ್ಕಂಥ ಆ ದಂಪತಿಗಳಿಗೆ ಒಂದು ಆಶೀರ್ವಾದ ಮಾಡೋಣ. ಹಾಗೆ ರಾಮನವಮಿಯ ಪ್ರಯುಕ್ತ ನೂತನವಾದಂಥ ಹನುಮನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನನ್ನ ಆತ್ಮೀಯರು ಹಾಗೂ ನನ್ನ ಶಿಷ್ಯರಾದಂಥ ರಾಘವೇಂದ್ರ ಅವರು ಮಾತಾಡ್ತಾರೆ. ರಾಮನಾಮ ಎಷ್ಟು ಕೊಂಡಾಡಿದ್ರೂ ಸಾಲದು. ರಾಮನ ಬಗ್ಗೆ ಸಾಕಷ್ಟು ವಿಚಾರಗಳಿದೆ. ಆತ ಮರ್ಯಾದ ಪುರುಷೋತ್ತಮ, ಪಿತೃವಾಕ್ಯ ಪರಿಪಾಲಕ, ರಾಜ್ಯವನ್ನು ಸುಭಿಕ್ಷತನದಲ್ಲಿಟ್ಕೊಳ್ತಕ್ಕಂಥವನು. ಜೊತೆಗೆ ರಾಮರಾಜ್ಯದಲ್ಲಿ ಎಲ್ಲವೂ ಸಹಿತ ಸುಭಿಕ್ಷವೇ. ದೂರದಲ್ಲಿ ನಿಂತು ಯಾರೊಬ್ಬರು ಏನು ಮಾತಾಡಿದ್ರೂ ಆ ಮಾತಿನ ಅರ್ಥವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡಿಬಲ್ಲ ಶ್ರೀರಾಮಚಂದ್ರ. ಈಗ ನಮ್ಮ ಆತ್ಮೀಯರಾದಂತಹ ರಾಘವೇಂದ್ರ ಅವರು ಮಾತಾಡ್ತಾರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಇಂದು ಪರಮಪೂಜ್ಯ ಗುರುಗಳು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಪುಣ್ಯವಾದ ದಿವಸ ಇವತ್ತು. ಯಾಕೆಂದ್ರೆ ಶ್ರೀರಾಮ ನವಮಿ ಅಂದ್ರೆ ಈಗಷ್ಟೇ ಗುರುಗಳು ಹೇಳಿದ್ರು ಮರ್ಯಾದ ಪುರುಷೋತ್ತಮ ಶ್ರೀರಾಮ ಅಂತ. ಶ್ರೀರಾಮನನ್ನ ನಾವೆಲ್ಲ ಅನುಕರಣೆ ಮಾಡಬೇಕಾಗಿದೆ. ಯಾಕೆ ಅಂದ್ರೆ ಏಕಪತ್ನಿ ವ್ರತಸ್ಥ ಹಾಗೂ ಮರ್ಯಾದೆಯನ್ನು ಇಡೀ ದೇಶಕ್ಕೆ, ವಿಶ್ವಕ್ಕೆ ಕಲಿಸಿಕೊಟ್ಟಂತಹ ಏಕೈಕ ವ್ಯಕ್ತಿ ಅಂದ್ರೆ ಪರಮಾತ್ಮ ಶ್ರೀರಾಮ. ನಮ್ಮ ಈ ಹಿಂದೂ ಧರ್ಮವನ್ನು ರಕ್ಷಿಸ್ತೀವಿ ಅಂತ ಪಣೆ ತೊಟ್ಟು ನಾವೆಲ್ಲ ನಡಿಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಶ್ರೀರಾಮನಿಗೆ, ಶ್ರೀರಾಮನಿಗೆ, ಆನಂದ್ ಗುರುಜಿಗೆ. ನಮಸ್ಕಾರ ಗುರುಜಿ. ಹೇಳಪ್ಪ. 2 ಸತಿ ನಮಗೆ ಕನಸು ಗುರು ರೂಪದಲ್ಲಿ ಕನಸಲ್ಲಿ ಬಂದಿದ್ದೀರಾ. ಒಳ್ಳೇದಾಗ್ಲಿ. 2 ಕೆಲಸ ಮಾಡ್ಬೇಕಂತಿದ್ದೀನಿ. ತುಂಬಾ ವರ್ಷಗಳಿಂದ ಒದ್ದಾಡ್ತಾ ಇದ್ದೀನಿ. ಅದು ಹತ್ರಕ್ಕೆ ಬಂದಿದೆ. ಎಷ್ಟು ದಿನ ಒಳಗಡೆ ಫಲ ಸಿಗ್ಬೋದು ಅನ್ನೋದು ಒಂದು ಆಶೆ ಕೇಳ್ಕೋಣ ಅಂತ. ನಿನ್ನ ಪ್ರಶ್ನೆಗೆ ನೀನು ಹನುಮನ ಸೇವೆಯನ್ನು ಕರೆಕ್ಟಾಗಿ 48 ದಿನ ಶನಿವಾರದ ಹೊತ್ತು ಮಾತ್ರ ಇಲ್ಲಿ ಆಂಜನೇಯ ಸ್ವಾಮಿಗೆ ಜೇನುತುಪ್ಪ ನೈವೇದ್ಯ ಮಾಡಿಸು. ಉಳಿದಂಥ ದಿನ ನಿಮ್ಮೂರಲ್ಲೇ ಅಶ್ವತ್ಥ ಕಟ್ಟೆಗೆ 1 ಸ್ಪೂನ್ ಜೇನುತುಪ್ಪ ಹಾಕು. ಇದು ನೀನು ಮಾಡಕ್ಕೆ ಶುರು ಮಾಡಿದ್ರೆ ಈಗ ನೀನು ಯಾವ ಪ್ರಶ್ನೆ ನನ್ನ ಮುಂದೆ ಇಟ್ಕೊಂಡಿದೆಯಾ ಆ ಪ್ರಶ್ನೆ ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದು ಆಗುತ್ತೆ ಅನ್ನೋದಕ್ಕೆ ಕಾರಣ ನೀನು ಮಾಡಬೇಕಾದ್ದು ಹನುಮನ ಶ್ರದ್ಧಾಭಕ್ತಿಯಾಗಿ ಆಚರಣೆ. ಇದಿಷ್ಟು ಮಾಡೋದು ನಿನ್ನ ಕೆಲಸ ಆಗುತ್ತೆ. ಒಳ್ಳೆಯದಾಗಲಿ ಗುರುಜಿ. ಮದುವೆ ತುಂಬಾನು ವಿಳಂಬ ಆಗ್ತಾ ಇದೆ, ಕಾರಣ ಗೊತ್ತಾಗ್ತಾ ಇಲ್ಲ ಗುರುಜಿ. ನಿಮ್ಮ ಮನೆ ದೇವರ ಹೆಸರು ಹೇಳ್ತಾರೆ? ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳಮ್ಮ. ತಂದೆ ಪುಟ್ಟಲಕ್ಷ್ಮಯ್ಯ, ತಾಯಿ ತಿಮ್ಮಕ್ಕ. ನಿನ್ನ ಸ್ವರತರಂಗ ಪ್ರಕಾರ ಮೇ ಅಥವಾ ಜೂನ್ ಈ ಸಮಯದಲ್ಲಿ ನಿನ್ನ ವಿವಾಹಕ್ಕೆ ಭಾಳ ಯೋಗ್ಯವಾದಂಥ ಕಾಲ. ಒಳ್ಳೆ ಮನೆ ಸಿಗುತ್ತೆ, ಒಳ್ಳೆ ಅದೃಷ್ಟವಂತೆ, ಒಳ್ಳೆ ಮನೆ ಸೇರುವಂತಹ ಭಾಗ್ಯ ನಿಂದು. ಜೊತೆಗೆ ನೀನು ಮಾಡಬೇಕಾಗಿರುವಂಥದ್ದು 9 ಭಾನುವಾರ, ಇದೆಲ್ಲರಿಗೂ ಅನ್ವಯಿಸುವಂಥದ್ದು. ಮದುವೆ ಆಗದಿರೇ ಇರ್ತಕ್ಕಂಥವರಿಗೆ 9 ಭಾನುವಾರ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡ್ಕೋಬೇಕು. 1 ಉದ್ದರಣೆಯಷ್ಟು ಹಾಲನ್ನ ತಲೆಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಆದ ನಂತರ 1 ಹಿಡಿಯಷ್ಟು ಉದ್ದಿನ ಬೇಳೆಯನ್ನು ಒಂದು ಡಬ್ಬಿಗೆ ಹಾಕಿ ಸಂಜೆ ರಾಹುಕಾಲದಲ್ಲಿ
ದುರ್ಗಾದೇವಿಗೆ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ದೇವಾಲಯಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಒಂದು ರಾಹುಕಾಲದಲ್ಲಿ ದೇವ್ರ ದೀಪ ಅಂಟಿಸಿ ಪ್ರಾರ್ಥನೆ ಮಾಡಿ. ಈ ಪ್ರಕಾರ 9 ವಾರ ಮಾಡಿದಾದ್ಮೇಲೆ ಆ 9ನೇ ವಾರ ಅಥವಾ 10ನೇ ವಾರ ಯಾವುದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಉದ್ದಿನ ಬೇಳೆ ತೆಗೆದುಕೊಂಡು ಕೊಟ್ಟು ಬನ್ನಿ. ಆಗ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ನಿನ್ನ ಸ್ವರತರಂಗ ಪ್ರಕಾರ ಮೇ ಜೂನ್ನಲ್ಲಿ ಲಗ್ನದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಜೀವನದಿಂದ ನಾವೇನನ್ನ ಎಕ್ಸ್ಪೆಕ್ಟ್ ಮಾಡಬಾರದು, ಬರೋದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಬಟ್ ಎಲ್ಲ ಒಂದೇ ಪ್ರೊಸೀಜರ್ ಅಲ್ಲಿ ಇರಕ್ಕಾಗಲ್ಲ. ಒಬ್ಬೊಬ್ಬರ ಮೈಂಡ್ ಒಂದೊಂದ್ ತರ ಇರುತ್ತೆ. ಸೊ ಇವಾಗ ಸಾಫ್ಟ್ ಮೈಂಡರ್ಸ್ ಇರ್ತಾರೆ, ಹಾರ್ಡ್ ಮೈಂಡರ್ಸ್ ಇರ್ತಾರೆ. ಸೊ ನನ್ನ ಪ್ರಕಾರ ಏನನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಹೆಂಗ್ ಅಕ್ಸೆಪ್ಟ್ ಮಾಡ್ಕೊಬೇಕು ಸ್ವಾಮೀಜಿ? ನಿಮ್ಮೆಲ್ಲರ ಪರವಾಗಿ ಕೇಳಿದಂತಹ ಇದೊಂದು ಪ್ರಶ್ನೆ ಬಹಳ ವಿಶೇಷವಾಗಿದೆ, ಅರ್ಥಗರ್ಭಿತವಾಗಿದೆ. ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕ್ಷಣಗಳನ್ನು ಸಹಿತ ನಾವು ಸ್ವಾಗತಿಸಬೇಕು. ಇದು ಒಳ್ಳೆಯದು. ಇವತ್ತು ಸಡನ್ನಾಗಿ ನಮಗೊಂದು ₹1 ಕೋಟಿ ಬಂದಿದೆ ಅಂತ ಹೇಳಿ ನಾವು ಬಸ್ ಸ್ಟಾಪಲ್ಲಿ ಇಟ್ಟು ಹೋಗಲ್ಲ. ಹಾಗೆ ಕಷ್ಟ ಅಂತ ಮನೆ ಬಾಗಿಲಿಗೆ ಬಂದದ್ದನ್ನು ನಾವು ಪಕ್ಕದ ಮನೆಗೆ ಹೋಗು ಅಂತ ಕಳಿಸ್ಲಿಕ್ಕೆ ಆಗೋದಿಲ್ಲ. ಜೀವನದ ಲಾಭ ನಷ್ಟಗಳ ಮಧ್ಯದಲ್ಲೇ ಈ ಜೀವನದ ಆಟ. ಬಟ್ ಎಲ್ಲ ಜೀವನದಲ್ಲಿ ಲಾಭ ನಷ್ಟ ಇರ್ತವೆ ಸ್ವಾಮೀಜಿ. ಬಟ್ ಒಬ್ಬೊಬ್ಬರ ಜೀವನ ಬರೀ ಎಂಡಿಂಗ್ ಅಂದರೆ ಸ್ಯಾಡ್ನೆಸ್ ಅಲ್ಲೇ ಎಂಡ್ ಆಗುತ್ತೆ, ಅದು ಹ್ಯಾಪಿನೆಸ್ ಅನ್ನೋದೇ ಇರೋದಿಲ್ಲ ಸ್ವಾಮೀಜಿ. ಅಂಥವ್ರು ಏನು ಮಾಡೋಕ್ಕಾಗುತ್ತೆ? ನಾವು ಹ್ಯಾಪಿನ ನಾವಷ್ಟು ನಾವೇ ಹುಡುಕ್ಬಾರ್ದು, ಅದಷ್ಟೇ ನಮ್ಗೆ ಬರಬೇಕು ಅಂತಾರೆ. ಅದು ಬರೋವರೆಗೂ ಕಾಲ್ ಪೇಷನ್ಸ್ ಜನಗಳಿಲ್ಲ. ಪೇಷನ್ಸ್ ಇದ್ರೂ ಅಲ್ಲಿಗೂ ಇರ್ತಾರೆ ಅಂತ ನಂಬಿಕೆನೇ ಇಲ್ಲ ಸ್ವಾಮೀಜಿ. ಅದಕ್ಕೆ ಅಮ್ಮ, ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಆಧ್ಯಾತ್ಮಿಕ ಧಾರ್ಮಿಕದ ಒಳಹಾದಿನಲ್ಲಿ ಇಲ್ಲಿ ಸಿಗದಿದ್ದಂತಹ ಒಂದು ಸುಖ ಸಂತೋಷ ಬೇರೆಲ್ಲೂ ಸಿಕ್ಕೋದಿಲ್ಲ. ಇಲ್ಲಿ ಧ್ಯಾನ, ಯೋಗ ಮತ್ತು ಕಾರ್ಯಸಿದ್ಧಿ, ತಂತ್ರಸಾರ, ತಂತ್ರ ಮಂತ್ರ ಯಂತ್ರಗಳಂತಕ್ಕಂತಹದ್ದು ಸದಾಕಾಲ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿಯ ಮಧ್ಯದಲ್ಲಿ ನಮ್ಮ ಜೀವನ ನಡೀತಾ ಇದೆ. ಇವತ್ತು ಒಂದು ಅಗೋಚರ ಶಕ್ತಿ ಇವತ್ತು ನಮಗೆ ಯಶಸ್ಸನ್ನು ಕೊಡ್ತಾ ಇದೆ. ಇವತ್ತು ಹನುಮ ಅಲ್ಲಿದ್ದಾನೆ ಅಂತ ನಂಬಿ ನಾವೆಲ್ಲರೂ ಸಹಿತ ಇಷ್ಟು ಜನ ಬಂದಿದ್ದೀವಿ. ನಾವೆಲ್ಲ ಬಂದಿರೋದು ಏನಕ್ಕೋಸ್ಕರ? ಹನುಮನ ಪ್ರತಿಷ್ಠಾಪನೆ ಆಯಿತು, ನಮ್ಮ ಸುರಧೇನಪುರಕ್ಕೆ ಹನುಮ ಬಂದಿದ್ದಾನೆ ಅಂತ ತಿಳಿದು ನಾವು ಬಂದಿದ್ದೇವೆ. ಹೌದೋ ಅಲ್ವೋ? ಈಗ ಹನುಮ ಅಲ್ಲಿದ್ದ ಮೇಲೆ ನಮ್ಮ ಸಮಸ್ಯೆ ಖಂಡಿತ ಅವನು ತೀರಿಸ್ತಾನೆ. ಜೊತೆಗೆ ನೋಡಮ್ಮ, ಸೃಷ್ಟಿನಲ್ಲಿ ಕಷ್ಟ ಯಾರಿಗಿಲ್ಲ, ಪ್ರತಿಯೊಬ್ಬರಿಗೂ ಇದೆ. ಆ ಕಷ್ಟ ಇದೆ, ಜೊತೆಗೆ ನೋಡು ಮಗು, ಅದಕ್ಕೆ ವಿದ್ಯೆ ಅಂತಕ್ಕಂಥದ್ದು ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಯಾರಲ್ಲಿ ವಿದ್ಯೆ ಇರುತ್ತೋ, ಯಾರು ವಿದ್ಯಾವಂತರಾಗ್ತಾರೋ, ಯಾರು ಹೆಚ್ಚು ವಿದ್ಯೆಗೆ ಆದ್ಯತೆ ಕೊಡ್ತಾರೋ ಅವ್ರ ಜೀವನದಲ್ಲಿ ಬೆಳಕನ್ನು ಕಾಣ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀರಾಮನವಮಿಯ ದಿನದಂದು ನಡೆದಂತಹ ಅದ್ಧೂರಿ ಕಾರ್ಯಕ್ರಮವನ್ನು ನೀವೆಲ್ಲರೂ ವೀಕ್ಷಿಸಿದ್ರಿ. ನಿಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಈ ದಿನದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲಗಳ ಜೊತೆಗೆ ಶ್ರೀರಾಮನವಮಿಯ ಅದ್ಧೂರಿ ವಿಶೇಷ ಕಾರ್ಯಕ್ರಮವನ್ನು ಕೂಡ ನೋಡಿದ್ವಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.